ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯಭಾಗ್ಯೋರಧೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ಗುರೋः ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಗೇಣನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयुगागमान्तं आचार्यभक्तिपरिपूतमनर्घशीलं गोपालदेशमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रिपङ्कजभ्रमरायितं नव्यमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्क्य केसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणितनाय मेने अस्मद्गुरोर्भगवतोऽस्यैकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैकमिकं तत्त्वमस्तामलिकतां गतं यस्य सारस्वतस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सकं यद्वेत्र शिखरस्पन्दे विश्वमेतद्व्यवस्थितं सहधर्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं लक्ष्मीनेत्रोत्पलश्री सततपरिचयादेश संवर्धमानः नाभीनाळीकरिङ्खण्मधुकरपटली दत्तहस्तावलम्बः अस्माकं सम्पदोघानविरलतुलसीदाम सञ्जातभूमा काळिन्दी कान्तिहारी कलेतु वपुषः काळिमा कैटभारेः। महादेशाय नमः। ತತ್ವಮುಕ್ತ ಕಲಾಪದಲ್ಲಿ ಈ ಅವಿದ್ಯೆ ಅಥವಾ ಅಜ್ಞಾನ, ಬ್ರಹ್ಮನನ್ನು ಮುಚ್ಚಿರುವಂತಹ ಅಜ್ಞಾನ ಅವಿದ್ಯೆಯ ವಿಷಯದಲ್ಲಿ ಕೆಲವು ಅನುಮಾನಗಳನ್ನು ಪರೀಕ್ಷೆ ಮಾಡಿ ಅದ್ವೈತ ದರ್ಶನದಲ್ಲಿ ಆಚಾರ್ಯರುಗಳು ಬರೆದಿರುವಂತಹ ಕೆಲವು ಅನುಮಾನದಿಂದ ಅದನ್ನು ಶ್ರುತಿಯಲ್ಲಿ ಸ್ಪಷ್ಟವಾಗಿ ಪ್ರಮಾಣ ಇಲ್ಲದೆ ಇರೋದ್ರಿಂದ ಅನುಮಾನದಿಂದಲೇ ಅದನ್ನು ಸಾಧಿಸ್ತಾರೆ. ಅದರಲ್ಲಿ ಹಿಂದೆ ಈ ಶ್ಲೋಕವನ್ನು ನೋಡಿದ್ವಿ. ಸ್ವ ಅಜನ್ಮಾನ್ಯ ಸ್ವದೇಶ್ಯ ಸ್ವವಿಷಯ ವೃತ್ತಿಕೃತ್ ಸ್ವವ್ಯಪೋಹ್ಯ ಅರ್ಥಪೂರ್ವ ಧ್ವಾಂತೋತ್ಥ ಆದ್ಯ ಪ್ರಭಾವತ್ ವಿಮತಮತಿ ಇಹ ಅಪೂರ್ವ ನಿರ್ಭಾಸನಾತ್. ಇದು ಒಂದು ಅನುಮಾನ. ಎರಡು ವಾಕ್ಯದಲ್ಲಿ ಎರಡು ಪಾದಗಳಲ್ಲಿ ಹೇಳಿರೋದು ಒಂದು ಅನುಮಾನ. ಅದಕ್ಕೆ ಉತ್ತರ ಕೊಡೋದು ನಾವು ಅಜ್ಞಾನ ಭೇತ್ರಿ ಕಿಂ ಇಯಮನ್ಮಿತಿ. ಹೌದು ಅಂತ ಹೇಳಿದ್ರೆ ಶ್ರೇಷ್ಠ ಭಂಗ, ಅನ್ಯಥಾತು ವ್ಯರ್ಥ. ಅಸೌ ಇಂದ್ರಿಯಾದಿಷು ಅತಿಚರಣಂ ಅಸಿದ್ಧ್ಯಾದಿ ಚ ಸ್ಯಾತ್ ವಿಕಲ್ಪೆ. ಇದು ಇಷ್ಟು ನಾವು ಕೊಡುವ ಉತ್ತರ ಎರಡನೇ ಭಾಗದಲ್ಲಿ. ಅದರಲ್ಲಿ ಅನುಮಾನವನ್ನು ಹೇಳುವಾಗ ಪಕ್ಷ, ಸಾಧ್ಯ, ಹೇತು ಎಲ್ಲ ಹೇಳಬೇಕು. ಈ ಅಜ್ಞಾನ ಅನ್ನುವುದು ಇದೆ, ಬ್ರಹ್ಮವೂ ಇದೆ. ಈ ಅಜ್ಞಾನವು ಅನಾದಿಯಾದದ್ದು, ಅದು ಮಿಥ್ಯೆಯೇ. ಶಾಸ್ತ್ರಜನ್ಯ ಜ್ಞಾನದಿಂದ ಈ ಅಜ್ಞಾನವು ಹೋಗಬೇಕು, ಆಗ ಬ್ರಹ್ಮ ಅದ್ರ ಪಾಠಕ್ಕೆ ಪ್ರಕಾಶಿಸ್ತಾ ಇರುತ್ತೆ ಅನ್ನೋದು ಅವರು ನಿರೂಪಣೆ ಮಾಡೋದು. ಪ್ರಾಕ್ಟಿಕಲ್ ಆಗಿ ಇವಾಗ ನಮಗೆ ಅನುಭವದಲ್ಲಿ ನೋಡಿದ್ರೆ, ಒಂದು ಅಜ್ಞಾನ ಹೋದರೆ ಯಾವುದೋ ವಿಷಯದಲ್ಲಿ ನಮಗೆ ಒಂದು ಜ್ಞಾನ ಉಂಟಾಗಬೇಕು. ಆದ್ದರಿಂದ ಅಜ್ಞಾನ ಅಂತ ಹೇಳೋದು ಜ್ಞಾನದ ಅಭಾವವೇ ಅನ್ನೋದು ಅನುಭವದಲ್ಲಿ ನಮಗೆ ತಿಳಿದು ಬರುವಂಥದ್ದು. ಆದರೆ ಇದು ಜ್ಞಾನದ ಅಭಾವ ಅಲ್ಲ ಈ ಅಜ್ಞಾನ. ಯಾಕೆ ಅಂತ ಹೇಳಿದ್ರೆ, ಜ್ಞಾನದ ಅಭಾವ ಅಂದರೆ ಜ್ಞಾನವು ಉಂಟಾಗಬೇಕಾಗುತ್ತೆ. ಆಗ ಇನ್ನೊಂದು ಜ್ಞಾನ ಉಂಟಾಗೋ ಹಾಗಿಲ್ಲ. ಯಾಕೆಂದರೆ ಬ್ರಹ್ಮ ಒಂದೇ ಜ್ಞಾನ ಸತ್ಯವಾಗಿರೋದು, ಮತ್ತೊಂದು ಜ್ಞಾನ ಅನ್ನೋದು ಉಂಟಾಗುವುದಿಲ್ಲ. ಈ ಅಜ್ಞಾನ ಹೋದರೆ ಸಾಕು, ಬ್ರಹ್ಮ ತಾನೇ ಇರುತ್ತೆ. ಆದ್ದರಿಂದ ಈ ಅಜ್ಞಾನ ಒಂದು ಜ್ಞಾನದ ಅಭಾವವಲ್ಲ, ಇದು ಭಾವರೂಪವಾದ ಅಜ್ಞಾನ. ಬರೀ ಅಜ್ಞಾನ ಇದೆ ಹೊರತು ಒಂದು ಅದು ಹೋದರೆ ಬ್ರಹ್ಮ ಅದ್ರ ಪಾಠಕ್ಕೆ ಪ್ರಕಾಶಿಸ್ತಾ ಇರ್ತೀಯ ಹೊರತು
ಬ್ರಹ್ಮ ವಿಷಯಕ ಜ್ಞಾನ ಉಂಟಾಗೋದಿಲ್ಲ. ನಮಗೆ ಅಜ್ಞಾನ ಹೋದರೆ ಬ್ರಹ್ಮ ಅದ್ರ ಪಾಡಿಗಿರುತ್ತೆ. ಅವಿದ್ಯಾನಾಶವೇ ಮೋಕ್ಷ ಅನ್ನೋದು ಅವರ ಸಿದ್ಧಾಂತ. ಅವಿದ್ಯಾನಾಶ ಮೋಕ್ಷ ಅನ್ನೋದು ನಾವು ಒಪ್ಕೊಳ್ತೀವಿ. ಅವಿದ್ಯೆ ಅನ್ನೋದು ಏನು ಅನ್ನೋದೇ ಅಲ್ಲಿ ಪ್ರಶ್ನೆ. ಅವಿದ್ಯೆ ಅನ್ನೋದು ನಮ್ಮ ವಿಷಯದಲ್ಲಿ ಕರ್ಮ ಅಂತ ಹೇಳೋದು. ಕರ್ಮನಾಶವಾದರೆ ಮೋಕ್ಷ. ಆದರೆ ಇವರು ಹೇಳುವ ಅವಿದ್ಯೆ ಸದಸದ ಅನಿರ್ವಚನೀಯವಾದದ್ದು. ಅದರಿಂದಲೇ ಪ್ರಪಂಚವೆಲ್ಲ ಕಾಣ್ತಾ ಇದೆ. ಈ ಅವಿದ್ಯೆಯನ್ನು ಪ್ರತ್ಯಕ್ಷ, ಅನುಮಾನ, ಶ್ರುತಿ ಎಲ್ಲದರಿಂದಲೂ ಸಾಧಿಸ್ತೀವಿ ಎಂದು. ಪ್ರತ್ಯಕ್ಷವಾಗಿ ಸಾಧಿಸೋಕ್ಕಾಗೋದಿಲ್ಲ ಅಂತ ಹೇಳಿ ಸುಷುಪ್ತಿಯ ವಿಷಯವನ್ನು ಹೇಳಿ ಆಯಿತು. ಅದರಲ್ಲಿ ಪ್ರತ್ಯಕ್ಷವಾಗಿ ತಿಳಿಯುತ್ತೆ ಅಂದರೆ ತಿಳಿಯೋಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನು. ಯಾಕೆ ಅಂದರೆ ಅಲ್ಲಿ ಏನು ತಿಳಿಯೋದಿಲ್ಲ ಅನ್ನೋದು ಬಾಹ್ಯ ವಿಷಯವನ್ನು ತಿಳಿಸುತ್ತೆ ಹೊರತು ಆತ್ಮನ ವಿಷಯವಲ್ಲ. ಆದ್ದರಿಂದ ಆತ್ಮನ ವಿಷಯವೇ ಇಲ್ಲ ಅಂತ ತಿಳಿಸ್ಬಿಟ್ರೆ ಆತ್ಮ ಇಲ್ಲ ಅಂತ ಆಗಿಬಿಡುತ್ತೆ. ಆದ್ದರಿಂದ ನಾನೇನು ತಿಳಿಯಲಿಲ್ಲ ಅನ್ನುವ ಜ್ಞಾನ ಬಾಹ್ಯ ವಿಷಯವನ್ನು ಕುರಿತದ್ದೇ ಹೊರತು ಆತ್ಮ ವಿಷಯವಲ್ಲ. ಆದ್ದರಿಂದ ಪ್ರತ್ಯಕ್ಷವಾಗಿ ಈ ಅಜ್ಞಾನ ಅನ್ನೋದು ಇದೆ, ಭಾವರೂಪವಾದದ್ದು ಅನ್ನೋದನ್ನು ನಾವು ತಿಳಿಯೋಕ್ಕೆ ಸಾಧ್ಯವಿಲ್ಲ. ಈಗ ಅನುಮಾನದಿಂದ ಸಾಧಿಸ್ತೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಹೇಳ್ತಾರೆ. ಅನುಮಾನದಿಂದ ಹೇಗೆ ಅಂದರೆ ಇದಕ್ಕೆ ಅದು ತನ್ನ ವಿಷಯವನ್ನು ಆವರಿಸಿದೆ. ತನಗೆ ವಿಷಯವಾದದ್ದು ಬ್ರಹ್ಮವೇ, ಅದನ್ನು ಆವರಿಸಿದೆ. ಅದರಲ್ಲಿರುವ ಕಡೆಯೇ ಇರುವಂತಹದ್ದು ಬ್ರಹ್ಮಕ್ಕೆ. ಇದು ಅವಿದ್ಯೆ ಇರೋದು ಬ್ರಹ್ಮ ಇರುವ ಕಡೆಯೇ ಇರುವಂತಹದ್ದು. ಇದು ತನ್ನ ಪ್ರಾಗಭಾವಕ್ಕಿಂತ ಬೇರೆಯಾದದ್ದು. ಯಾಕೆ ಅಂದರೆ ತನ್ನ ಅಭಾವದಿಂದ ಬರೋದು ಅಭಾವದ ವಿಷಯವಲ್ಲ, ಜ್ಞಾನದ ಅಭಾವ ವಿಷಯವಲ್ಲ ಇದು. ಆದ್ದರಿಂದ ಪ್ರಾಗಭಾವಕ್ಕಿಂತ ಬೇರೆಯಾದದ್ದು, ಅದರಿಂದ ಭಾವರೂಪವಾದದ್ದು ಅನ್ನೋದನ್ನು ಪ್ರೂವ್ ಮಾಡಬೇಕು. ಯಾಕೆ ಇದು ಹೀಗೆ ಅಂತ ಹೇಳಿದ್ರೆ ಅಪೂರ್ವವಾದ ವಿಷಯವನ್ನು ತಿಳಿಸುತ್ತೆ. ಹೇಗೆ ಅಂದರೆ ಒಂದು ದೀಪದ ಮೊದಲ ಒಂದು ಕಿರಣಗಳು ಅನಾದಿಯಾದ ಕತ್ತಲೆಯನ್ನು ಹೇಗೆ ಕಳೆಯುತ್ತೋ ಆ ರೀತಿ ಅಂತ ಹೇಳಿ ದೃಷ್ಟಾಂತವನ್ನು, ದೀಪದ ದೃಷ್ಟಾಂತ ಕೊಡ್ತಾರೆ. ಆದ್ಯ ಪ್ರಭಾವತೆ ಅಂತ ಹೇಳಿ ಮೊದಲ ಬೆಳಕು, ಅದಾದಮೇಲೆ ಬೆಳಕಾದ್ಮೇಲೆ ಬೆಳಕು ಬರ್ತಾನೆ ಇರುತ್ತೆ. ಕಿರಣಗಳು ಮೊದಲು ಕಿರಣತಾನೆ ಕತ್ತಲನ್ನು ಹೋಗಿಸುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇದರ ವಿಷಯದಲ್ಲಿ ಪ್ರಶ್ನೆ ಮಾಡೋದೇನು ಅಂತ ಹೇಳಿದ್ರೆ ಈ ಒಂದು ಅಜ್ಞಾನ ಅಂತ ಒಂದು ಇದೆಯಲ್ಲ, ಇದು ಭಾವರೂಪವೋ ಅಭಾವ ರೂಪವೋ ಅಂತ ನಮಗೆ ತಿಳಿದಿಲ್ಲ. ನಮಗೆ ತಿಳಿಸೋದು ಈ ಅನುಮಾನ ತಿಳಿಸ್ಬೇಕು ನಮಗೆ. ಈ ಅನುಮಾನದಿಂದ ನಮಗೆ ಈ ಅಜ್ಞಾನ ಅವಿದ್ಯೆ ಅನ್ನೋದು ಭಾವರೂಪವೋ ಅಥವಾ ಒಂದು ಅಭಾವ ರೂಪವೋ, ಜ್ಞಾನಾಭಾವವೋ ಅಥವಾ ಇದು ಬೇರೆ ಒಂದು ಭಾವರೂಪವೋ ಅನ್ನೋದು ನಮಗೆ ತಿಳಿದಿಲ್ಲದೆ ಇರೋದ್ರಿಂದ ಆ ವಿಷಯದಲ್ಲಿ ನಮಗೆ ಅಜ್ಞಾನ ಇದೆ. ಈ ಅಜ್ಞಾನವನ್ನು ಈ ಅನುಮಾನ ಹೋಗಿಸುತ್ತೆಯೇ? ಯಾಕೆಂದರೆ ಅನುಮಾನ ಒಂದು ಜ್ಞಾನವನ್ನು ಉಂಟು ಮಾಡುತ್ತೆ. ಅನುಮಾನವೂ ಒಂದು ಪ್ರಮಾಣ, ಪ್ರತ್ಯಕ್ಷವೂ ಪ್ರಮಾಣ, ಅನುಮಾನವೂ ಪ್ರಮಾಣ, ಶಬ್ದವೂ ಪ್ರಮಾಣ. ಇದು ಮೂರು ಕೂಡ ಪ್ರಮಾಣ ಜ್ಞಾನವನ್ನು ಉಂಟು ಮಾಡುತ್ತೆ ನಮಗೆ ವಿಷಯಗಳಲ್ಲಿ. ಈ ಅನುಮಾನವು ಈ ಅಜ್ಞಾನದ ವಿಷಯದಲ್ಲಿ ನಮಗೆ ಇದು ಭಾವರೂಪವೋ ಅಭಾವರೂಪವೋ ಅಂತ ತಿಳಿಸ್ಬೇಕು. ಈ ಅಜ್ಞಾನವನ್ನು ಉಂಟು ಮಾಡಿ ನಮಗೆ ಇರುವ ಈ ಅಜ್ಞಾನವನ್ನು ಹೋಗಿಸುತ್ತೆಯೇ ಇಲ್ಲವೇ ಅನ್ನೋದು ಮೊದಲನೇ ಪ್ರಶ್ನೆ. ಅಜ್ಞಾನ ಭೇತ್ರಿ ಕಿಂ, ನಮಗೆ ಅದರಲ್ಲಿರುವ ಅಜ್ಞಾನದ ವಿಷಯದಲ್ಲಿ ಅಜ್ಞಾನವನ್ನು ಹೋಗಿಸುತ್ತೆ ಅಂದರೆ ನಿಮಗೆ ಇಷ್ಟವಾದದ್ದು ಹೋಗಿಬಿಡುತ್ತೆ. ಇದನ್ನು ಒಂದು ಸುಲಭವಾಗಿ ಒಂದು ಸಣ್ಣ ಚಿತ್ರವನ್ನು ಬರೆದಿದೆ ನಾನು, ಅದನ್ನು ಶೇರ್ ಮಾಡ್ತೀನಿ. ಅದರ ಮೂಲಕ ಇದನ್ನು ಎಕ್ಸ್ಪ್ಲೇನ್ ಮಾಡೋಣ ಅಂತ. ಅದೆಷ್ಟು ಇದು ತಿಳಿಯುತ್ತೋ ಗೊತ್ತಿಲ್ಲ, ಒಂದು ಪ್ರಯತ್ನ ಮಾಡಿದ್ದೇನೆ ತಿಳಿಸೋದಕ್ಕೋಸ್ಕರ. ಇದು ಬ್ರಹ್ಮ ಅನ್ನೋದು ಇಲ್ಲಿ ಇದೆ ಮಧ್ಯದಲ್ಲಿ. ಜ್ಞಾನ ಅದು ಬರೀ ಜ್ಞಾನ, ಅದರ ಪಾಠಕ್ಕೆ ಪ್ರಕಾಶವಾಗಿದೆ. ಅದನ್ನು ಅವಿದ್ಯೆ ಆವರಿಸಿದೆ. ಅಜ್ಞಾನ ಅಥವಾ ಅವಿದ್ಯೆ ಅನ್ನೋದು ಆವರಿಸಿದೆ. ಈಗ ಈ ಅವಿದ್ಯೆ ಭಾವವೋ ಅಭಾವವೋ ಅಂತ ನಾವು ತಿಳಿಬೇಕಾದ್ರೆ ಅನುಮಾನದಿಂದ ತಿಳಿಬಹುದು ಅಂತ ಹೇಳಿದ್ರು. ಅದಕ್ಕೆ ಅನುಮಾನವನ್ನು ಪ್ರಯೋಗ ಮಾಡ್ತಾರೆ. ಅನುಮಾನ ಪ್ರಮಾಣ ಇದಕ್ಕೆ. ಈ ಅಜ್ಞಾನದ ವಿಷಯದಲ್ಲಿ ಭಾವವೋ ಅಭಾವವೋ ಅನ್ನುವಂತಹ ಜ್ಞಾನ ನಮಗೆ ಉಂಟು ಮಾಡಬೇಕು. ಅದು ಪ್ರಮಾಣ ಜ್ಞಾನವನ್ನು ಉಂಟು ಮಾಡುತ್ತೆ. ಈ ವೆದರ್ ಅಜ್ಞಾನ ಇದು ಭಾವರೂಪ ಆರ್ ನಾಟ್, ಇದು ಭಾವರೂಪವೋ ಅಭಾವರೂಪವೋ, ಅಜ್ಞಾನವನ್ನು ಈ ಪ್ರಮಾಣ ಜ್ಞಾನದಿಂದ ನಮಗೆ ತಿಳಿಬೇಕು. ಹಾಗೆ ತಿಳಿಬೇಕಾದ್ರೆ ಇದಕ್ಕೆ ಮೊದಲು ನಮಗೆ ಇದರ ವಿಷಯದಲ್ಲಿ ಅಜ್ಞಾನವಿರಬೇಕು. ಈ ಅಜ್ಞಾನವನ್ನು ಈ ಪ್ರಮಾಣ ಜ್ಞಾನ ನಾಶ ಮಾಡುತ್ತೆಯೇ ಇಲ್ಲವೇ? ಈ ಅನುಮಾನದಿಂದ ಬಡುವ ಜ್ಞಾನ ನಮಗೆ ಈ ಅಜ್ಞಾನದ ವಿಷಯದಲ್ಲಿ ಇರುವ ಅಜ್ಞಾನವನ್ನು ಹೋಗಲಾಡಿಸುತ್ತೆಯೇ ಅಂತ ಹೇಳಿದ್ರೆ
ಹೌದು ಹೋಗಲಾಡಿಸುತ್ತೆ ಅಂತ ಹೇಳಿದ್ರೆ ಅಜ್ಞಾನ ಇದೆ ಅನ್ನೋದು ಪ್ರೂವ್ ಆಗುತ್ತೆ ಅವಾಗ. ಆಗ ಅಜ್ಞಾನದ ವಿಷಯದಲ್ಲಿ ನಮಗೆ ಅಜ್ಞಾನ ಇತ್ತು ಅಂತ ಒಪ್ಕೊಂಡಾಗಾಯಿತು. ಹಾಗೆ ಒಪ್ಕೊಂಡ್ರೆ ಈ ಒಂದು ಅಜ್ಞಾನವು ಇನ್ನೊಂದು ಅಜ್ಞಾನ, ಎರಡು ಅಜ್ಞಾನ ಉಳಿಯಿತು. ಈ ಅಜ್ಞಾನಕ್ಕೆ ಇನ್ನೊಂದು ಅನುಮಾನವನ್ನು ಪ್ರಯೋಗ ಮಾಡಿ ಇದು ಭಾವರೂಪವೋ ಅಭಾವರೂಪವೋ ಅಂತ ತಿಳಿಸ್ಬೇಕು. ಅದಕ್ಕೆ ಮತ್ತೊಂದು ಅನವಸ್ಥಾ ಅನ್ನೋ ದೋಷ ಬರುತ್ತೆ. ಆಗ ಎರಡು ಅಜ್ಞಾನವಿರಕ್ಕೆ ಸಾಧ್ಯವಿಲ್ಲ ಅವ್ರ ಪ್ರಕಾರ. ಇದು ಹೋಗಿಸೋದಿಲ್ಲ ಅಂತ ಹೇಳಿದ್ರೆ ಈ ಅಜ್ಞಾನದ ವಿಷಯ ಭಾವವೋ ಅಭಾವವೋ ಅನ್ನುವ ರೂಪದಲ್ಲಿ ನಮಗೆ ಇರುವ ಅಜ್ಞಾನವನ್ನು ಈ ಅನುಮಾನ ಹೋಗಿಸೋದಿಲ್ಲ ಅಂದರೆ ಇದು ಪ್ರಮಾಣವೇ ಆಗೋದಿಲ್ಲ. ಆವಾಗ ವ್ಯರ್ಥ ಈ ಅನುಮಾನವನ್ನು ಹೇಳಿ. ಯಾಕೆ ಅನುಮಾನ ಹೇಳಬೇಕು ನೀವು? ಆದ್ದರಿಂದ ಈ ಅನುಮಾನ ಅವರ ಪ್ರಕಾರ ಈ ಅಜ್ಞಾನವನ್ನು ಮಾತ್ರ ಹೋಗಿಸ್ಬೇಕು, ಆಗ ಬ್ರಹ್ಮ ಒಂದು ಉಳ್ಕೊಳ್ಳುತ್ತೆ ಅಂತ ಹೇಳಿದ್ರು. ಆದರೆ ಅನುಮಾನ ಹಾಗೆ ಮಾಡೋದಿಲ್ಲ. ಅನುಮಾನಕ್ಕೆ ಭಾವರೂಪವಾದ ಅಜ್ಞಾನ ಹೋಗಿಸೋ ಶಕ್ತಿ ಇಲ್ಲ. ಅನುಮಾನ ಏನಿದ್ರು ಪ್ರಮಾಣ ಜ್ಞಾನವನ್ನು ಉಂಟು ಮಾಡಬೇಕು. ಪ್ರಮಾಣ ಜ್ಞಾನವನ್ನು ಉಂಟು ಮಾಡಿ ಅದರ ಮೂಲಕ ಅಜ್ಞಾನವನ್ನು ನಿವರ್ತಿಸಬೇಕು. ಈ ಅಜ್ಞಾನ ನಮಗೆ ಇದು ಮೊದಲು ಭಾವರೂಪ ಅನ್ನೋದೇ ತಿಳಿದಿಲ್ಲ. ಈ ಭಾವರೂಪ ಅನ್ನೋದನ್ನೇ ಈ ಅನುಮಾನ ಪ್ರೂವ್ ಮಾಡಬೇಕು. ಇವಾಗ ಅನುಮಾನದಿಂದ ಈ ಅಜ್ಞಾನವು ಭಾವರೂಪವಾದದ್ದು, ಜ್ಞಾನದ ಅಭಾವವಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು. ಆದ್ದರಿಂದ ಅದರ ವಿಷಯವಾದ ಅಜ್ಞಾನವನ್ನು ಹೋಗಿಸ್ಬೇಕು. ಹೋಗಿಸದೆ ಹೋದರೆ ಈ ಅನುಮಾನ ವ್ಯರ್ಥವಾಗುತ್ತೆ. ಹೋಗಿಸಿದ್ರೆ ಆಗ ಇನ್ನೊಂದು ಅಜ್ಞಾನ ಇದೆ ಅಂತ ಒಪ್ಕೊಂಡಾಗಾಯಿತು. ಆಗ ಜ್ಞಾನಾಭಾವದಿಂದ ಈ ಜ್ಞಾನವು ಪ್ರಾಗಭಾವ ಹೊಂದಿದೆ ಅನ್ನೋದನ್ನು ಒಪ್ಕೊಂಡಾಗುತ್ತೆ. ಅದು ಸಿದ್ಧಾಂತಕ್ಕೆ ವಿರುದ್ಧ ಅವರಿಗೆ. ಆದ್ದರಿಂದ ಈ ಈ ಒಂದು ಅನುಮಾನ ಹೇಗೂ ಭಾವರೂಪವಾದ ಅಜ್ಞಾನವನ್ನು ನೀವು ಸಾಧಿಸಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ಸುಲಭವಾಗಿ ನಾವು ತಿಳ್ಕೊಳ್ಳುವಂಥ ವಿಷಯ ಅಷ್ಟೇ. ಇಲ್ಲಿ ಅಜ್ಞಾನ ಅಜ್ಞಾನ ಭೇತ್ರಿ ಆ ಶಬ್ದಗಳೆಲ್ಲ ಕಷ್ಟವಾಗಿದೆ, ಅದೆಲ್ಲ ನಾವು ಅಷ್ಟು ಇದಾಗಿ ಹೋಗಬೇಕಾಗಿಲ್ಲ. ಸ್ವ ಅಜನ್ಮ ಅನ್ಯ ಅಂತ ಹೇಳಿದ್ರೆ ತನ್ನ ಪ್ರಾಗಭಾವಕ್ಕಿಂತ ಬೇರೆಯಾದದ್ದು ಅಂದರೆ ಭಾವರೂಪವಾದದ್ದು ಅಂತ ಅರ್ಥ. ವಿಮತಾಮತಿ ಅಂತ ಹೇಳಿದ್ರೆ ವಿವಾದಕ್ಕೊಳಗಾಗಿರುವ ಈ ಅಜ್ಞಾನ ಅನ್ನುವುದು ಈ ಅವಿದ್ಯೆ ಅಂತ ಹೇಳುವಂತಹದ್ದು. ಅದು ಅಜನ್ಮ ಅನ್ಯ, ತನ್ನ ಪ್ರಾಗಭಾವಕ್ಕಿಂತ ಬೇರೆಯಾದದ್ದು. ಸ್ವದೇಶ್ಯ, ಅದರಲ್ಲಿರೋ ಜಾಗದಲ್ಲಿಯೇ ಬ್ರಹ್ಮ ಇರುವ ಕಡೆಯೇ ಅದು ಇದೆ. ಸ್ವವಿಷಯ ವೃತ್ತಿಕೃತ, ತನಗೆ ವಿಷಯವಾದದ್ದನ್ನು ಮರೆಸಿದೆ ಅದು. ಆದ್ದರಿಂದ ಪ್ರಮಾಣ ಜ್ಞಾನದಿಂದ ಪ್ರಕಾಶ್ಯ ಯಹ ವಿಷಯ ಸಹ ಸ್ವವಿಷಯ. ಪ್ರಮಾಣ ಜ್ಞಾನದಿಂದ ಪ್ರಕಾಶಪಡಿಸಲ್ಬೇಕಾದ ವಿಷಯ ಅದು ಸ್ವವಿಷಯ ವೃತ್ತಿಕೃತ, ತನ್ನ ಆವರಣ ಮಾಡಿದೆ. ಅದನ್ನು ಸ್ವವಿಷಯ ಆವರಣಕಾರಿ. ಸ್ವವ್ಯಾಪೋಹ, ತನ್ನಿಂದಲೇ ತನ್ನ ಪ್ರಮಾಣ ಜ್ಞಾನದಿಂದಲೇ ಹೋಗಬೇಕು. ಆದ್ದರಿಂದ ಇದು ಯಾಕೆ ಅಂದರೆ ಅಪೂರ್ವಾರ್ಥ ಪ್ರಕಾಶಕತ್ವ, ಅಪ್ರಕಾಶ ಪ್ರಕಾಶಕತ್ವಾತ್, ಪ್ರಕಾಶವಾಗದೇ ಇರೋದನ್ನು ಪ್ರಕಾಶಪಡಿಸುತ್ತೆ. ಆದ್ದರಿಂದ ಅಂತ ಹೇಳಿದ್ರೆ ಅನುಮಾನವು ಆ ರೀತಿ ಅನುಮಾನವು ಪ್ರಮಾಣ ಜ್ಞಾನವನ್ನು ಉಂಟು ಮಾಡಿದ್ರೆ ಮೊದಲು ಈ ಅವಿದ್ಯೆ ಭಾವರೂಪ ಅನ್ನೋದನ್ನು ಇಲ್ಲಿ ಸಾಧ್ಯವಾದ್ದರಿಂದ ಭಾವರೂಪವೋ ಅಭಾವರೂಪವೋ ಅನ್ನೋ ಜ್ಞಾನ ಮೊದಲು ಉಂಟಾಗಬೇಕು ನಮಗೆ. ಆಮೇಲೆ ಮುಂದಿನದನ್ನು ವಿಚಾರ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಇದು ಭಾವರೂಪವೋ ಅಭಾವರೂಪವೋ ಅನ್ನೋದೇ ತಿಳಿದೇ ಹೋದರೆ ಅದರ ವಿಷಯದಲ್ಲಿ ನಮಗೆ ಅಜ್ಞಾನವಿದೆ. ಅದನ್ನು ಮಾತ್ರ ಈ ಅನುಮಾನ ಉಂಟು ಮಾಡುತ್ತೆ ಹೊರತು ಇದು ಅವಿದ್ಯೆಯನ್ನು ನಾಶ ಮಾಡೋಕ್ಕಾಗೋದಿಲ್ಲ. ಭಾವರೂಪವಾದ ಅವಿದ್ಯೆಯನ್ನು ನಾಶ ಮಾಡೋಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ಅದನ್ನು ಪ್ರಧಾನವಾಗಿ ಹೇಳ್ತಾರೆ. ಅದಕ್ಕೆ ಮೇಲೆ ದೃಷ್ಟಾಂತದಲ್ಲಿಯೂ ದೋಷಗಳನ್ನು ಹೇಳ್ತಾರೆ. ದೀಪದ ದೃಷ್ಟಾಂತವನ್ನು ಕೊಟ್ಟರು ಅವರು. ಆದ್ಯ ಪ್ರಭಾವತೆಯಿಂದ ಅಪ್ರಕಾಶ ಪ್ರಕಾಶಕತ್ವ ಅನ್ನುವುದು ದೀಪದಲ್ಲಿದೆ ಅಂತ ಹೇಳಿದ್ರೆ ಅದರಲ್ಲಿ ಅನೇಕ ದೋಷಗಳಿದೆ. ಆ ದೋಷಗಳನ್ನು ಹೇಳ್ತಾರೆ. ದೃಷ್ಟಾಂತದಲ್ಲಿರುವ ದೋಷ ಹೇಳ್ತಾರೆ. ಇದರಲ್ಲಿ ಎರಡು ದೋಷಗಳು ಏನು ಅಂತ ಹೇಳಿದ್ರೆ, ಒಂದು ಇಂದ್ರಿಯ ಮೊದಲಾದವುಗಳಲ್ಲಿ ಇಂದ್ರಿಯಾದೇಹೆ ಎರಡು ದೋಷಗಳನ್ನು ತೋರಿಸ್ತಾರೆ. ಇಂದ್ರಿಯಾದಿಶು ಅತಿಚರಣಂ, ಅತಿಚರಣ ಅಂದರೆ ವ್ಯಭಿಚಾರ ಅಂತ ಅರ್ಥ. ಇಂದ್ರಿಯಗಳಲ್ಲಿಯೂ ಈ ಹೇತು ಇದೆ ಅಂತ ಅರ್ಥ. ಇದು ಇಂದ್ರಿಯಗಳಲ್ಲಿಯೂ ವ್ಯಭಿಚಾರ ಒಂದೇ ಕಡೆ ಇರಬೇಕು ಹೇತು, ಬೇರೆ ಇನ್ನೊಂದರಲ್ಲೂ ಇದ್ದರೆ ಆವಾಗ ಇಲ್ಲಿಯೇ ಸಾಧ್ಯವನ್ನು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಪರ್ವತದಲ್ಲಿ ಹೊಗೆ ನೋಡ್ಬಿಟ್ಟು ಅಲ್ಲಿ ಬೆಂಕಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಸರೋವರದಲ್ಲಿಯೂ ಹೊಗೆ ಇದ್ದರೆ ಆವಾಗ ಇಲ್ಲಿಯೇ ಬೆಂಕಿ ಹಾಕಿರಬೇಕು, ಇಲ್ಲಿ ಬೆಂಕಿ ಇಲ್ಲದೇನೂ ಇರ್ಬೋದಲ್ಲ, ಸರೋವರದಲ್ಲಿ ಬೆಂಕಿ ಇಲ್ಲ ಅಂತ ಆಗುತ್ತೆ ಆವಾಗ. ಆದ್ದರಿಂದ ಅದು ವ್ಯಭಿಚಾರ ಅಂತ ಹೇಳುವಂಥದ್ದು. ಅಸಿದ್ಧಿ ಅನ್ನೋದು ಇನ್ನೊಂದು, ಸಿದ್ಧವಾಗುವುದಿಲ್ಲ ಅಸಿದ್ಧಿ ಅನ್ನೋದು ಒಂದು ಹೇತ್ವಾಭಾಸ. ಅದೆರಡು ದೋಷಗಳನ್ನು ಇಲ್ಲಿ ಹೇಳ್ತಾರೆ ಈ ದೃಷ್ಟಾಂತದಲ್ಲಿ. ಈಗ ಅಪ್ರಕಾಶಿತ ಅರ್ಥಪ್ರಕಾಶಕತ್ವ ರೂಪ ಹೇತು, ಇದರಲ್ಲಿ ವಿಕಲ್ಪ.
ಅದೇನು ಅಂತ ಹೇಳಿದ್ರೆ, ಮೊದಲು ಇಂದ್ರಿಯಾದಿಷು ಚಕ್ಷುರಾದವು ಅತಿಚರಣಂ ವ್ಯಭಿಚಾರ ಅಸಿದ್ಧ್ಯಾದಿಚ ಸ್ಯಾತ್. ಹೇಗೆ ಅಂತ ಹೇಳಿದ್ರೆ, ಅಪ್ರಕಾಶಿತ ಅರ್ಥಪ್ರಕಾಶಕತ್ವಾತ್ ಎನ್ನುವ ಹೇತು ಪ್ರಕಾಶಕತ್ವಂ ಕೀದೃಶಂ ಇತಿ ವಿವಕ್ಷಿತಂ. ಯಾವ ರೀತಿಯಾದ ಪ್ರಕಾಶವನ್ನು, ಅಪ್ರಕಾಶಿತ ಪ್ರಕಾಶಕತ್ವ ಅನ್ನುವ ಹೇತು ಇದೆಯಲ್ಲ, ಇದರಲ್ಲಿ ತಿಳಿದೇ ಇರೋದನ್ನು ತಿಳಿಸುತ್ತೆ. ಯಾವ ರೀತಿಯ ಯಾವ ರೀತಿ ತಿಳಿಸುತ್ತೆ ಅದು. ಪ್ರಕಾಶಕತ್ವ ಅನ್ನೋದು ಎರಡು ರೀತಿ ಹೇಳ್ಬೋದು. ಪ್ರಕಾಶಕ್ಕೆ ಕಾರಣವಾಗಿರಬಹುದು ಅಥವಾ ಪ್ರಕಾಶಕ್ಕೆ ಸಾಧನವಾಗಿರಬಹುದು. ಎರಡು ವಿಷಯ ಇದೆ. ಪ್ರಕಾಶಕ್ಕೆ ಕಾರಣವಾಗಿರೋದೊಂದು, ಪ್ರಕಾಶಕ್ಕೆ ಸಾಧನವಾಗಿರೋದು ಒಂದು. ಎರಡು ರೀತಿ ಪ್ರಕಾಶಕತ್ವ ಅನ್ನೋದು ಉಂಟಾಗುತ್ತೆ ನಮಗೆ. ಪ್ರಕಾಶ ಕಾರಣತ್ವಂ ಉತ ಪ್ರಕಾಶ ಕರಣತ್ವಂ. ಕರಣ ಅಂದರೆ ಸಾಧನ, ಇನ್ಸ್ಟ್ರೂಮೆಂಟ್ ಆಫ್ ನಾಲೆಡ್ಜ್, ಅಥವಾ ಜಸ್ಟ್ ಕಾಸ್ ಆಫ್ ದ ನಾಲೆಡ್ಜ್, ಅಥವಾ ಇನ್ಸ್ಟ್ರೂಮೆಂಟ್ ಆಫ್ ನಾಲೆಡ್ಜ್ ಅಂತ ಹೇಳ್ಬೋದು. ಮೊದಲು ಆಲೋಕ ಮೊದಲಾದದ್ದು. ಆಲೋಕ ಅಂದರೆ ಬೆಳಕು. ಒಂದು ಲೈಟ್ ಹಾಕಿದ್ರೆ ನಮಗೆ ಪದಾರ್ಥಗಳೆಲ್ಲ ತಿಳಿಸುತ್ತೆ. ಲೈಟ್ ಅನ್ನೋದು ಬಲ್ಬ್ ಸಾಧನವಲ್ಲ. ಅದೇನಿದ್ರೂ ಪ್ರಕಾಶಕ್ಕೆ ಕಾರಣ ಅಷ್ಟೇನೆ, ಸಾಧನವಲ್ಲ ಅದು ಪ್ರಕಾಶಪಡಿಸೋದಕ್ಕೆ. ಅದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಆಲೋಕಾದವು ಘಟಾದಿ ಪ್ರಕಾಶ ಸಹಕಾರಿ ಹೇತವು. ಅದಕ್ಕೆ ಸಹಕಾರಿ ಹೇತು ಅಂತ ಹೇಳ್ತಾರೆ. ಘಟ ಇದೆ ಅಂತ ತಿಳಿಯೋದಕ್ಕೆ ಅದು ಸಹಕಾರಿ ಅಷ್ಟೇನೆ. ಅದು ಕಾರಣವಾಗುತ್ತೆ ಹೊರತು ಸಾಧನವಲ್ಲ. ಸಾಧನ ಯಾವುದು ಅಂದರೆ ನಮ್ಮ ಕಣ್ಣು ಸಾಧನವಾಗುತ್ತೆ. ಇಂದ್ರಿಯ ಕರಣ ಅಂತ ಹೇಳ್ತೀವಿ, ಅದಕ್ಕೆ ಇನ್ಸ್ಟ್ರೂಮೆಂಟ್. ಘಟ ಅಂತ ತಿಳಿಯೋದಕ್ಕೆ ಐ ಕೂಡ ಒಂದು ಇನ್ಸ್ಟ್ರೂಮೆಂಟ್. ಕಣ್ಣು ನಮಗೆ ಸಾಧನವಾಗುತ್ತೆ. ದೀಪ ಸಾಧನವಲ್ಲ. ದೀಪ ಏನಿದ್ರು ಸಹಕಾರಿ. ಅದು ಪ್ರಕಾಶಕ್ಕೆ ಸಾಮಾನ್ಯ ಕಾರಣವೇ ಹೊರತು ಕಾರಣ ಆಗೋದಿಲ್ಲ. ಇಂದ್ರಿಯಗಳು ಕಾರಣವಾಗುತ್ತೆ. ಈ ಎರಡಕ್ಕೂ ಕೂಡ ಈ ಒಂದು ಹೇತು ಇದೆ. ಎರಡರಲ್ಲೂ ಅಪ್ರಕಾಶ ಪ್ರಕಾಶಕತ್ವ ಅನ್ನುವ ಹೇತು ದೀಪದಲ್ಲಿಯೂ ಇದೆ, ಇಂದ್ರಿಯದಲ್ಲಿಯೂ ಇದೆ, ಈ ಅನುಮಾನದಲ್ಲಿಯೂ ಇದೆ. ಮೂರು ಕಡೆಯೂ ಇದೆ. ಇವಾಗ ಆದ್ದರಿಂದ ಇಲ್ಲೇನಾಯಿತು, ವ್ಯಭಿಚಾರ ಅಂತ ಅನೇಕ ಕಡೆ ಹೇತು ಇರಬಾರ್ದು, ಒಂದು ಕಡೆ ಇರಬೇಕು. ಆದರೆ ಇದರಲ್ಲಿ ಏನು ಅಂದರೆ ಅಜ್ಞಾನಪೂರ್ವಕತ್ವ ಅಭಾವವತಿ ಹೇತೋಹೋ ಸತ್ವಾತ್ ವ್ಯಭಿಚಾರ ಅಂತ ಹೇಳಿದ್ರೆ, ಹೇತು ಇದೆ, ಸಾಧ್ಯವಿಲ್ಲ ಅಲ್ಲಿ. ಯಾಕೆ ಅಂದರೆ ಇಲ್ಲಿ ಅಜ್ಞಾನಪೂರ್ವಕತ್ವ ಅನ್ನೋದು ಇರಬೇಕು. ಸಾಧ್ಯ ಮಾಡುವ ಸಾಧ್ಯದಲ್ಲಿ ಸ್ವಪ್ರಾಗಭಾವ ವ್ಯತಿರಿಕ್ತ ಅಂತ ಇಲ್ಲಿ ಮೊದಲು ಹೇಳಿದ್ರಲ್ಲ, ಅಜ್ಞಾನವನ್ನು ಹೋಗಿಸ್ಬೇಕು. ಅಜ್ಞಾನಪೂರ್ವಕತ್ವ ಅನ್ನೋದು ಇರಬೇಕು. ಅಲ್ಲಿಯೇ ತನ್ನಲ್ಲಿ ಇರುವ ಪ್ರಾಗಭಾವಕ್ಕಿಂತ ವ್ಯತಿರಿಕ್ತವಾದ ಒಂದು ಭಾವರೂಪ ಅಜ್ಞಾನವನ್ನು ತಾನೂ ಹೋಗಿಸುತ್ತೆ. ಯಾಕೆ ಅಂದರೆ ಅಂತಹ ಪ್ರಕಾಶ ಮಾಡುವ ಕಾರಣ ಅದರಲ್ಲಿದೆ. ಹೇತು ಅಂತ ಹೇಳಿದ್ರೆ ತನಗೆ ವಿಷಯವಾದದ್ದನ್ನು ಮರೆಸಿದೆ, ಅದನ್ನು ಹೋಗಿಸ್ಬೇಕದು. ಆ ಅಜ್ಞಾನಪೂರ್ವಕತ್ವ ಅನ್ನೋದು ದೀಪದಲ್ಲಿಲ್ಲ. ದೀಪದಲ್ಲಿ ಅಜ್ಞಾನಪೂರ್ವಕತ್ವ ಇಲ್ಲ, ಆದರೆ ಪ್ರಕಾಶಕತ್ವ ಅನ್ನೋ ಹೇತು ಇದೆ. ಆದ್ದರಿಂದ ಅದರಲ್ಲಿ ಈ ಅನುಮಾನ ವ್ಯಭಿಚಾರ ಅಂತ ಹೇಳೋದು. ದ್ವಿತೀಯ ಕಲ್ಪದಲ್ಲಿ ಆಲೋಕಾದೀನ ಘಟಾದಿ ಪ್ರಕಾಶಕರಣತ್ವ ಅಭಾವಾತ್ ವ್ಯಭಿಚಾರ ಪರಿಹಾರೇಪಿ ತಾದೃಶ ಪ್ರಕಾಶಕರಣೇಶು ಇಂದ್ರಿಯಾದಿಷು ಅಜ್ಞಾನಪೂರ್ವಕತ್ವ ಅಭಾವಾತ್ ವ್ಯಭಿಚಾರ ಅಂತ ಹೇಳಿದ್ರೆ, ಘಟಾದಿ ಪ್ರಕಾಶಕರಣತ್ವ ಅಭಾವಾತ್, ಅದರಲ್ಲಿ ಘಟಕ್ಕೆ ಪ್ರಕಾಶಪಡಿಸೋದಕ್ಕೆ ಅದು ಸಾಧನವಲ್ಲ. ಆದ್ದರಿಂದ ಅದರಲ್ಲಿ ಈ ಹೇತು ಇದ್ರೂ ಕೂಡ ಏನು ಪರವಾಗಿಲ್ಲ. ಯಾಕೆ ಅಂದರೆ ಇದು ಬರೀ ಸಹಕಾರಿ ಅಷ್ಟೇ, ಸಾಧನವಲ್ಲ. ಪ್ರಕಾಶಪಡಿಸೋದಕ್ಕೆ ಸಾಧನವಾದುದರಿಂದ ತಾನೇ ನಾವು ಇಲ್ಲಿ ಹೇಳ್ತಾ ಇರೋದು. ಅನುಮಾನ ಅನ್ನೋದು ಸಾಧನ, ಪ್ರಮಾಣವಾಗುತ್ತೆ. ಆದ್ದರಿಂದ ಸಾಧನವಾಗಿರಬೇಕು ಅಂತ ಹೇಳಿದ್ರೆ, ಇಂದ್ರಿಯಗಳು ಪ್ರತ್ಯಕ್ಷ ಸಾಧನ, ಇಂದ್ರಿಯಗಳು ಪ್ರತ್ಯಕ್ಷ ಪ್ರಮಾಣವನ್ನು ಉಂಟು ಮಾಡುತ್ತೆ. ಆದ್ದರಿಂದ ಸಾಧನತ್ವ ಇದೆ ಅದರಲ್ಲಿ. ಆದ್ದರಿಂದ ಅದರಲ್ಲಿ ಏನು ದೋಷವಿಲ್ಲ. ದೀಪ ಅನ್ನೋದರಲ್ಲಿ ವ್ಯಭಿಚಾರ ಅನ್ನೋದು ನೀವು ಹೇಳೋಕ್ಕಾಗಲ್ಲ. ಇದರಲ್ಲಿ ಹೇತ್ವಾಭಾಸವಿಲ್ಲ ಇದರಲ್ಲಿ ಅಂತ ಹೇಳಿದ್ರೆ, ಸಾಧನವಾದ ಕಣ್ಣು ಮೊದಲಾದವುಗಳಲ್ಲಿ ಏನಾಗುತ್ತೆ ಅಂದರೆ ಅಜ್ಞಾನಪೂರ್ವಕತ್ವ ಅಭಾವ, ಅದಕ್ಕೆ ಅಜ್ಞಾನವಿಲ್ಲ. ಆದ್ದರಿಂದ ಅದರಲ್ಲಿ ಅಜ್ಞಾನವನ್ನು ಹೋಗಿಸೋಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇತು ಇದೆ, ಪ್ರಕಾಶಕತ್ವ ಇದೆ. ಆದರೆ ಅಜ್ಞಾನಪೂರ್ವಕತ್ವ ಅನ್ನೋದಿಲ್ಲ. ಅದರಲ್ಲಿ ಇದೆರಡು ಕೂಡ ದೃಷ್ಟಾಂತದಲ್ಲಿ ಪ್ರದೀಪ ಪ್ರಭಾದವು ಪ್ರಕಾಶ ಕರಣತ್ವ ಅಭಾವಾತ್ ದೃಷ್ಟಾಂತ ಅಸಿದ್ಧಿಶ್ಚ. ಆದ್ದರಿಂದ ದೃಷ್ಟಾಂತದಲ್ಲಿ
ದೃಷ್ಟಾಂತವಾದ ದೀಪವನ್ನು ಹೇಳಿದ್ರಲ್ಲ ನೀವು, ಆದ್ಯ ಪ್ರಭಾವತೆ ಅಂತ ದೀಪದ ದೃಷ್ಟಾಂತ. ದೀಪವು ಸಾಧನವೇ ಅಲ್ಲ ಪ್ರಕಾಶ ಮಾಡಿಸೋದಕ್ಕೆ. ಆದ್ದರಿಂದ ನೀವು ದೃಷ್ಟಾಂತವೇ ಸಿದ್ಧಿಸೋದಿಲ್ಲ, ದೃಷ್ಟಾಂತವು ಸರಿ ಇಲ್ಲ ನೀವು ಹೇಳಿರೋದು ಅಂತ ಹೇಳಿ, ಈ ಅನುಮಾನದಿಂದ ಭಾವರೂಪ ಜ್ಞಾನ ಅಸಿದ್ಧಿ ನ ಭಾವರೂಪ ಜ್ಞಾನ ಸಿದ್ಧಿ ಅನೇನ ಅನುಮಾನ. ಭಾವರೂಪ ಜ್ಞಾನವನ್ನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಯಾಕೆಂದರೆ ಪ್ರಕಾಶಕತ್ವ ಇವರು ಹೇಳುವ ಅನುಮಾನದಲ್ಲಿ ನೋಡಿದ್ರೆ ನಮಗೆ ಅದರಲ್ಲಿ ಸ್ಪಷ್ಟವಾಗಿ ತಿಳಿಯುತ್ತೆ. ಇಲ್ಲಿ ವಿವಾದಾಧ್ಯಾಸಿತಂ ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವದೇಶಗತ ಸ್ವವಿಷಯ ಆವರಣ ಹೇತು ಸ್ವನಿವರ್ತ್ಯ ಸ್ವ ವಸ್ತುವಂತರ ಪೂರ್ವಕಂ ಅಪ್ರಕಾಶಿತಾರ್ಥ ಪ್ರಕಾಶಕತ್ವಾತ್ ಅಂತ ಹೇಳಿದ್ರೆ, ತನ್ನ ಒಂದು ಅಜ್ಞಾನ ಇರಬೇಕು, ಅಜ್ಞಾನವಿದ್ದು ಅದನ್ನು ಹೋಗಿಸ್ಬೇಕು. ಆದ್ದರಿಂದ ಪ್ರಮಾಣ ಜ್ಞಾನವು ಅಜ್ಞಾನವನ್ನು ಹೋಗಿಸ್ಬೇಕು. ಅಜ್ಞಾನವು ಅಲ್ಲಿಯೇ ಇದೆ, ಸ್ವದೇಶೀಯ ಅಂದರು, ತನ್ನಲ್ಲಿ ಅದರಲ್ಲಿಯೇ ಇರುವ ಅಜ್ಞಾನವನ್ನು ಅಲ್ಲಿ ಹೋಗಿಸ್ಬೇಕು. ಅದರ ಅಭಾವಕ್ಕಿಂತ ಬೇರೆಯಾದದ್ದು ಅದು. ಪ್ರಮಾಣ ಜ್ಞಾನವು ತನ್ನ ಅಭಾವಕ್ಕಿಂತ ಬೇರೆಯಾದ, ಅಲ್ಲಿಯೇ ಇರುವ ವಿಷಯದಲ್ಲಿಯೇ ಇರುವ, ತನ್ನ ನಾನು ಮರೆಸಿರುವ ವಿಷಯದಲ್ಲಿರುವ ಅಜ್ಞಾನವನ್ನು ಹೋಗಿಸ್ಬೇಕು ಅಂತ ಇವರು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಇಲ್ಲಿ ಇಂದ್ರಿಯಗಳಲ್ಲಿ ಆ ಅಜ್ಞಾನ ಅನ್ನೋದು, ಅಜ್ಞಾನಪೂರ್ವಕತ್ವ ಅನ್ನೋದು ಇಲ್ಲ. ಇಂದ್ರಿಯಗಳು ಸಾಧನವಾಗಿದೆ, ಆದರೆ ಅಜ್ಞಾನಪೂರ್ವಕತ್ವ ಅನ್ನೋದಿಲ್ಲ. ಆದ್ದರಿಂದ ದೃಷ್ಟಾಂತ ಅಸಿದ್ಧಿ. ದೀಪದಲ್ಲಿ ಕರಣತ್ವವೇ ಇಲ್ಲ, ಪ್ರಕಾಶಕರಣತ್ವವೇ ಇಲ್ಲ. ಅದರಲ್ಲಿ ಪ್ರಕಾಶವನ್ನು ಉಂಟು ಮಾಡೋಕ್ಕೆ ಸಾಧನವಾಗೋದಿಲ್ಲ ದೀಪ. ಆದ್ದರಿಂದ ಈ ಎರಡು ಕಾರಣಗಳಿಂದ ಈ ಅನುಮಾನವು ತಳ್ಳಿ ಹಾಕಲ್ಪಡುತ್ತೆ ಅನ್ನೋದನ್ನು ತಿಳಿಸ್ತಾರೆ. ಅದನ್ನು ಅದಾದಮೇಲೆ ಇನ್ನೊಂದು ಈ ಎರಡು ಅನುಮಾನಗಳು ಸ್ವಲ್ಪ ಕಷ್ಟ. ಮುಂದೆ ಈ ಚಿತ್ಸುಕಾಚಾರ್ಯರದು ವಿವರಣಕಾರದು ಇದನ್ನು ತಿಳಿಬೇಕು ಅಂತ ಹೇಳಿದ್ರೆ, ಎರಡನೆಯದು ತುಂಬ ಸುಲಭವಾಗಿ ತಳ್ಳಿ ಹಾಕ್ತಾರೆ. ಅದರಲ್ಲಿ ಏನು ಅಂದರೆ ಅನುಮಾನವನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಷ್ಟು. ಯಚ್ಚೋಕ್ತಂ ದೈವದತ್ತಿ ಮಿತಿ ಇತರ ಮಿತಿ ನ್ಯಾಯತಃ ಅಂತಿ ಅನಾದಿಂ ಮಾತ್ವಾತ್ ತನ್ಮಿಥ್ಯಭಾವಾದಿತಿ ಮಿಥ್ಯಭಾವ ಅಧಿಕಂ ಇತಿ ತದಪಿ ಸ್ಯಾತ್ ಅಬಾಧಂ ವಿಪಕ್ಷೆ ನ ಅಭಾವಃ ಭಾವತೋ ಅನ್ಯಃ ನ ಚ ಪುರುಷಭಿದ ಅಸ್ತಿ ಏಕಜೀವತ್ವವಾದೆ ದೃಷ್ಟಾಂತೆ ಧ್ವಂಸಕತ್ವಂ ನ ಚ ವಿದಿತಮಿದಂ ಧ್ವಂಸತಾ ಮಾತ್ರ ಸಿದ್ಧೇಹೇ. ಚಿತ್ಸುಕಾಚಾರ್ಯರು ಅಂತ ಒಬ್ಬರು ಆಚಾರ್ಯರು 13ನೇ ಶತಮಾನದಲ್ಲಿ ಇದ್ದವರು, ಅದ್ವೈತಾಚಾರ್ಯರು. ಅವರು ಒಂದು ಅನುಮಾನವನ್ನು ತಮ್ಮ ಗ್ರಂಥದಲ್ಲಿ ಮಾಡ್ತಾರೆ. ಅವರು ಹೇಳಿರುವ ಅನುಮಾನವು ಈ ರೀತಿ ಇದೆ. ಚಿತ್ಸುಕಾಚಾರ್ಯರು ಅಂತ ತತ್ವಪ್ರದೀಪಿಕೆ ಎನ್ನುವ ಅವರ ಗ್ರಂಥ, ಅದರಲ್ಲಿ ಭಾವರೂಪ ಜ್ಞಾನನ ಅನುಮಾನದಿಂದ ಸಾಧಿಸ್ತೀವಿ ಅಂತ ಹೇಳಿ ಒಂದು ಅನುಮಾನ ಮಾಡ್ತಾರೆ. ಏನು ಅಂದರೆ, ಸಾಮಾನ್ಯವಾಗಿ ಅನುಮಾನ ಎಲ್ಲ ಐಂದ್ರಿಯಕ ವಿಷಯವೇ. ಅತೀಂದ್ರಿಯ ವಿಷಯಕ್ಕೆ ಆ ಶ್ರುತಿಯಲ್ಲಿ ಪ್ರಮಾಣವಾಗಿರೋದನ್ನು ತಿಳಿದುಕೊಳ್ಳೋಕ್ಕೆ ನಾವು ಅನುಮಾನ ಪ್ರಯೋಗ ಮಾಡ್ಬೋದೇ ಹೊರತು ಅನುಮಾನದಿಂದ ಸ್ವತಂತ್ರವಾಗಿ ವಿಷಯಗಳನ್ನೆಲ್ಲ ತಿಳಿಸೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅಂತಹ ಅನುಮಾನಗಳು, ಶ್ರುತಿಯಲ್ಲಿ ಹೇಳದೇ ಇರೋ ವಿಷಯ ನಾವು ಅನುಮಾನದಿಂದ ತಿಳಿಸ್ತೀವಿ ಅಂದರೆ ಲೌಕಿಕವಾದ ಉದಾಹರಣೆ, ಲೌಕಿಕವಾಗಿಯೇ ವಿಚಾರ ಮಾಡಬೇಕು ನಾವು. ಹಾಗೆ ಮಾಡಿದ್ರೇ ತಿಳಿಯುತ್ತೆ ನಮಗೆ ಅದರಲ್ಲಿ ಏನು ದೋಷಗಳಿದೆ ಅಂತ ತಿಳಿಯಬಹುದು. ಇಲ್ಲಿ ಆ ರೀತಿ ಹೇಳ್ತಾರೆ. ದೈವದತ್ತಿ ಮಿತಿ ಅಂದರೆ ಅನುಮಿತಿ ಅಂತ, ಅನುಮಾನ ಪ್ರಮಾಣದಿಂದ ಉಂಟಾಗುವ ಜ್ಞಾನ. ಪ್ರಮಾ ಅಂತಲೂ ಅದಕ್ಕೆ ಹೆಸರು. ಅದಕ್ಕೆ ಪ್ರಮಾಣದಿಂದ ಉಂಟುವಾಗುವ ಜ್ಞಾನ ಪ್ರಮಾ, ಅದು ಮಿತಿ. ಅನುಮಿತಿ ಅನುಮಾನ ಪ್ರಮಾಣದಿಂದ ಉಂಟಾಗುವುದು ಅನುಮಿತಿ, ಮಿತಿ ಅಂತಲೂ ಹೇಳ್ಬೋದು ಅದಕ್ಕೆ. ಅದು ಮಾತ್ವಾತ್ ಪ್ರಮಾ ಆದ್ದರಿಂದ, ಪ್ರಮೇಯ ಆದ್ದರಿಂದ ದೇವದತ್ತನಿಗೆ ಉಂಟಾಗುವ ಅನುಮಿತಿ ಇತರ ಮಿತಿ ನ್ಯಾಯತಃ ಇನ್ನೊಬ್ಬನಿಗೆ ಉಂಟಾಗುವ ಪ್ರಮೇಯಂತೆ ಮಿಥ್ಯಭಾವ ಅಧಿಕಂ ಅನಾದಿಂ ಹಂತಿ. ಪ್ರಮಾಣ ಜ್ಞಾನದ ಅಭಾವಕ್ಕಿಂತ ಬೇರೆಯಾದ, ಪ್ರಾಗಭಾವ ವ್ಯತಿರಿಕ್ತವಾದ, ಅನಾದಿಯಾದ ಒಂದನ್ನು ನಾಶಪಡಿಸುತ್ತೆ. ಪ್ರಾಗಭಾವ ಅತಿರಿಕ್ತವಾದ ಅನಾದಿಯಾದ ಒಂದು ಪದಾರ್ಥವನ್ನು ಹೋಗಿಸುತ್ತೆ. ಅದುವೇ ಭಾವರೂಪದ ಅಜ್ಞಾನ ಅಂತ ಅರ್ಥ. ಭಾವರೂಪ ಅಜ್ಞಾನ ಇದಕ್ಕಿಂತ ಬೇರೆಯಾದದ್ದು, ಅದನ್ನು ಹೋಗಿಸುತ್ತೆ. ಪ್ರಾಗಭಾವಕ್ಕಿಂತ ಬೇರೆಯಾದದ್ದು ಅದು. ಯಾಕೆ ಅಂದರೆ ಜ್ಞಾನದ ಅಭಾವವಲ್ಲ, ಅದು ಇನ್ನೊಂದು ಬರೀ ಅಜ್ಞಾನ ಅಂತಲೇ ಹೇಳಬೇಕು. ಇದನ್ನು ನಾವು ಒಪ್ಕೊಳ್ಳೋದಿಲ್ಲ. ಅಭಾವ ಅನ್ನುವ ಒಂದು ಪದಾರ್ಥವೇ ಇಲ್ಲ ನಮ್ಮ ಸಿದ್ಧಾಂತದಲ್ಲಿ. ಅಭಾವ ಅತಿರಿಕ್ತ ಪದಾರ್ಥವಲ್ಲ. ನೈಯಾಯಿಕರು ಅಭಾವ ಅಂತ ಒಂದು ಪದಾರ್ಥವನ್ನೇ ಒಪ್ಕೊಳ್ತಾರೆ, ನಾವು ಅದನ್ನು ಒಪ್ಕೊಳ್ಳೋದಿಲ್ಲ. ಅಭಾವ ಅನ್ನೋದು ಭಾವಾಂತರ ಅಂತಲೇ ಸಿದ್ಧಾಂತ.
ಆದರೆ ಇದರಲ್ಲಿ ಹೇಳುವಾಗ ಇವಾಗ ಅದಕ್ಕೆ ವಿವರಿಸ್ತಾರೆ. ದೇವದತ್ತನ ಪ್ರಮೆ, ಅವನಿಗೆ ಉಂಟಾಗುವಂತಹ ಒಂದು ಜ್ಞಾನ ಪ್ರಮೇಯ ಆಗಿರೋದ್ರಿಂದ ಜ್ಞಾನವು ಅದರ ಸ್ವಭಾವವೇ ಹಾಗೆ ಏನು ಮಾಡುತ್ತೆ ಅಂದರೆ ಒಂದು ಅಜ್ಞಾನವನ್ನು ನಾಶಪಡಿಸುತ್ತೆ, ಒಂದು ಪದಾರ್ಥವನ್ನು ಅಂತ ಹೇಳ್ತಾರೆ ಇಲ್ಲಿ. ಯಜ್ಞದತ್ತನ ಪ್ರಮೇಯ ನ್ಯಾಯದಿಂದ ಪ್ರಮಾಭಾವಕ್ಕಿಂತಲೂ ಬೇರೆಯಾದ ಅನಾದಿಯಾದ ವಸ್ತುವನ್ನು ನಾಶ ಮಾಡುತ್ತೆ. ಯಜ್ಞದತ್ತ ಅಂತ ಇನ್ನೊಬ್ಬ, ಅವನಿಗೆ ಅಜ್ಞಾನ ಉಂಟಾದಾಗ ಒಂದು ಯಾವುದೋ ಒಂದು ಪದಾರ್ಥ, ಒಂದು ಅಜ್ಞಾನ ಹೋಯಿತು, ಅದೇ ರೀತಿ ಇವನಿಗೂ ಹೋಗಬೇಕು. ಅದೆಂತಹ ಪದಾರ್ಥವನ್ನು ಹೋಗಿಸುತ್ತೆ ಅಂದರೆ ಅನಾದಿಯಾದದ್ದು. ಅಜ್ಞಾನವು ಅನಾದಿ. ಇವಾಗ ನಮಗೆ ಒಂದು ವಿಷಯದಲ್ಲಿ ಜ್ಞಾನ ಬಂತು ಅಂದರೆ ಆ ಸಮಯದಲ್ಲಿ ಜ್ಞಾನ ಉಂಟಾಗುವ ಸಮಯಕ್ಕೆ ಮೊದಲು ಎಂದೆಂದಿಗೂ ಅಜ್ಞಾನ ಇತ್ತಲ್ಲ ನಮಗೆ, ಅದು ಅನಾದಿ ಅನ್ನೋದು ಒಪ್ಕೊಳ್ಬೇಕು. ಅಜ್ಞಾನವು ಅನಾದಿಯಾಗಿತ್ತು, ಜ್ಞಾನವು ಉತ್ಪನ್ನವಾಗುತ್ತೆ. ಅಜ್ಞಾನ ಎಂದೆಂದಿಗೂ ಇತ್ತು ಆ ವಿಷಯದಲ್ಲಿ ಅಂತ. ಆದ್ದರಿಂದ ಅಥವಾ ಎರಡನೇ ಸತಿ ನೋಡಿರ್ಬೋದು, ಅದು ಕೂಡ ಈ ರೀತಿಯಾದ ಜ್ಞಾನ ನಮಗೆ ಎಂದಿಗೂ ಇರಲಿಲ್ಲ ಅನ್ನೋದರಿಂದ ಅನಾದಿತ್ವ ಹೇಳ್ಬೋದು. ಇದು ಏನು ಹೇಳಿದ್ರು ನೀವು, ಇದು ಸುಲಭವಾಗಿ ತಳ್ಳಿ ಹಾಕ್ತಾರೆ. ವಿಪಕ್ಷ ಅಬಾಧಂ ಸ್ಯಾತ್ ಯಂತ್ರ ಅಂತ ಹೇಳಿದ್ರೆ ವಿಪಕ್ಷ ಬಾಧಕ ಇರಬಾರ್ದು ಅನುಮಾನಕ್ಕೆ. ವಿಪಕ್ಷ ಬಾಧಕ ಅಂದರೆ ಅದನ್ನು ಬೇರೆ ಥರ ಅದುವೇ ಹೆತುವೆ ಇಟ್ಕೊಂಡು ಅದಕ್ಕೆ ವಿರುದ್ಧವಾಗಿ ನಾವು ಪ್ರೂವ್ ಮಾಡುವಂಥದ್ದು. ಈಗ ವೇದ ಪೌರುಷೇಯ ವಾಕ್ಯತ್ವಾತ್ ಕಾಳಿದಾಸಾದಿ ವಾಕ್ಯವತ್ ಅಂತ ಒಂದು ಅನುಮಾನ ಮಾಡಿದ್ರೆ ವೇದವು ಪೌರುಷೇಯ. ಯಾಕೆ ಅಂದರೆ ವಾಕ್ಯಗಳಿಂದ, ವಾಕ್ಯ ರೂಪದಲ್ಲಿದೆ, ಕಾಳಿದಾಸನ ಮೊದಲಾದ ವಾಕ್ಯರಂತೆ, ಅಥವಾ ಭಾರತಾದಿ ವಾಕ್ಯವತ್ ಈ ಬೇರೆ ವಾಕ್ಯಗಳಂತೆ ಇದು ವಾಕ್ಯವಾಗಿರುವುದರಿಂದ ಪೌರುಷೇಯ ಅಂತ ಹೇಳಿದ್ರೆ ನಾವು ಅದಕ್ಕೆ ಇನ್ನೊಂದು ಪ್ರತಿತರ್ಕವನ್ನು ಹೇಳ್ತೀವಿ. ವೇದ ಅಪೌರುಷೇಯ ವಾಕ್ಯತ್ವಾತ್ ವೇದವಾಕ್ಯವತ್. ಈ ಅನುಮಾನ ಮಾಡಿದ್ರೆ ಇದನ್ನು ಡಿಸ್ಪ್ರೂವ್ ಮಾಡಬೇಕು ಅವರು, ಅದು ಮಾಡೋಕ್ಕಾಗೋದಿಲ್ಲ. ವೇದ ಅಪೌರುಷೇಯ ವಾಕ್ಯತ್ವಾತ್ ಅನ್ನೋದೇ ಹೇತು ಎರಡರಲ್ಲೂ. ಆದರೆ ಒಂದರಿಂದ ಪೌರುಷೇಯತ್ವವನ್ನು ಸಾಧಿಸ್ಬೋದು, ಅಪೌರುಷೇಯತ್ವ ವಿಪಕ್ಷ ಬಾಧಕ ಅಂತ ಅದಕ್ಕೆ ಹೆಸರು. ಈ ವಿಪಕ್ಷವನ್ನು ಬಾಧಿಸೋಕ್ಕೆ ಇನ್ನೊಂದು ತರ್ಕ ಮಾಡೋಕ್ಕಾಗಲ್ಲ ಅವರು. ಆ ರೀತಿ ಇದರಲ್ಲಿ ವಿಪಕ್ಷ ಬಾಧಕ ಇದೆ, ಅದು ಹೇಳಿದ್ರೆ ನೀವು ಅದನ್ನು ಡಿಸ್ಪ್ರೂವ್ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅಷ್ಟೇ. ಇದರಲ್ಲಿ ಸುಲಭವಾಗಿ ತಳ್ಳಿ ಹಾಕ್ಬಿಡ್ತಾರೆ. ವೇದ ದೇವದತ್ತನಿಷ್ಠ ಪ್ರಮಾಣ ಜ್ಞಾನಂ, ದೇವದತ್ತನಲ್ಲಿ ಇರುವಂತಹ ಉಂಟಾಗಿರುವ ಒಂದು ಜ್ಞಾನವು, ಪ್ರಮಾಣ ಜ್ಞಾನ ಅಂದರೆ ಒಂದು ವಿಷಯದಲ್ಲಿ ನಮಗೆ ಜ್ಞಾನ ಬಂದಿದೆ, ಆ ಜ್ಞಾನ ತನ್ನಿಷ್ಠ ಪ್ರಮಾಭಾವ ಅತಿರಿಕ್ತ ಅನಾದಿ ನಿವರ್ತಕಂ. ಇವರು ಹೇಳೋದು ಬೇರೆ ಯಾವುದೋ ಒಂದು ಪ್ರಮಾಭಾವಕ್ಕಿಂತ ಬೇರೆಯಾದ ಒಂದು ಅನಾದಿಯಾದ ಒಂದನ್ನು ನಾಶಪಡಿಸುತ್ತೆ ಅಂದರು. ಅದನ್ನು ನಮಗೆ ಅನುಭವದಲ್ಲಿ ಯಾರೂ ಆ ರೀತಿ ಅನುಭವಿಸೋಕ್ಕಾಗೋದಿಲ್ಲ. ಅದಕ್ಕೆ ಪ್ರಮಾಣ ಜ್ಞಾನವಾದ್ದರಿಂದ ಈ ರೀತಿ ಮಾಡುತ್ತೆ. ಹೇಗೆ ಅಂದರೆ ಯಜ್ಞದತ್ತಿಯ ಪ್ರಮಾಣ ಜ್ಞಾನವತ್ತು. ಇದೆಲ್ಲ ಬರೀ ಹೇತ್ವಾಭಾಸವೇ. ಈ ಅನುಮಾನ ನೋಡಿದ್ರೇ ಬಾಧಕ ತರ್ಕ ರಹಿತವಾಗಿ ಆಗುತ್ತೆ. ಬಾಧಕ ತರ್ಕ ಇರಬಾರ್ದು. ಆದ್ದರಿಂದ ಬಾಧಕ ತರ್ಕ ಪ್ರಮೇಯ ಆಗಿದ್ದ ಮಾತ್ರಕ್ಕೆ, ಅಂದರೆ ಹೇತು ಇರಲಿ ಸಾಧ್ಯವಿಲ್ಲದೆ ಇರಲಿ ಅಂತ ಹೇಳಿದ್ರೆ, ಹೇತು ಇರಲಿ ಸಾಧ್ಯ ಪ್ರಮಾಣ ಜ್ಞಾನವಾಗಲಿ, ಆದರೆ ಅನಾದಿಯಾದ ಒಂದು ನಾಶಪಡಿಸೋಕ್ಕೆ ಯಾಕೆ ನಾಶಪಡಿಸ್ಬೇಕು, ಪಡಿಸದೇ ಇರಲಿ ಅಂತ ಹೇಳಿದ್ರೆ ಅದನ್ನು ಅವರು ಪ್ರೂವ್ ಮಾಡೋಕ್ಕಾಗೋದಿಲ್ಲ, ಅದನ್ನು ಡಿಸ್ಪ್ರೂವ್ ಮಾಡೋಕ್ಕಾಗೋದಿಲ್ಲ ಅಷ್ಟೇ. ಅದು ಸುಲಭವಾಗಿ ಇದು ತಳ್ಳಿ ಹಾಕ್ಬೋದು. ಪ್ರಮಾಣ ಆಗಿದ್ದ ಮಾತ್ರಕ್ಕೆ ಭಾವರೂಪವಾದ ಅನಾದಿ ವಸ್ತು ನಿವರ್ತಕವಾಗಿಯೇ ಯಾಕಿರಬೇಕಿದು ಅಂತ ನಾವು ಇದಕ್ಕೆ ಅಪ್ರಯೋಜಕ ಶಂಕೆ ಅಂತ ಹೆಸರು ನೈಯಾಯಿಕರ ಪರಿಭಾಷೆಯಲ್ಲಿ. ಇದರ ಪರಿಹಾರಕ್ಕೆ ಅವರಿಗೆ ಅನುಕೂಲವಾದ ಒಂದು ತರ್ಕ ಹೇಳಬೇಕು. ಪ್ರಮೇಯ ಆಗಿರಲಿ, ಆದರೆ ಭಾವರೂಪ ಅನಾದಿ ವಸ್ತುವನ್ನು ನಿವರ್ತನೆ ಮಾಡುತ್ತೆ ಅಂತ ಯಾಕೆ ಹೇಳಬೇಕು? ಮಾಡೋದಿಲ್ಲ ಅಂತ ಹೇಳ್ತೀವಿ ನಾವು. ಅದಕ್ಕೆ ಹೇಗೆ ನೀವು ಉತ್ತರ ಕೊಡ್ತೀರಾ ಅಂದರೆ ಕೊಡೋಕ್ಕಾಗೋದಿಲ್ಲ. ಅನುಕೂಲ ತರ್ಕ ಇಲ್ಲದೆ ಇರೋದ್ರಿಂದ ಈ ಅನುಮಾನ ಪ್ರಮಾಣವಾಗುವುದಿಲ್ಲ ಅಷ್ಟೇ. ಸುಲಭವಾಗಿ ಇದನ್ನು ತಳ್ಳಿ ಹಾಕ್ತಾರೆ. ಇದನ್ನು ಉತ್ತಮೂರು ಸ್ವಾಮಿಗಳು ಸ್ವಲ್ಪ ವಿವರಿಸ್ತಾರೆ. ಅದನ್ನೇ ನಾನು ಶೇರ್ ಮಾಡಿದ್ದೀನಿ, ಅದು ಶೇರ್ ಮಾಡಿಲ್ಲ, ಅದು ಮಾಡ್ತೀನಿ ಆಮೇಲೆ. ಉತ್ತಮೂರು ಸ್ವಾಮಿಗಳು ಸರ್ವಾರ್ಥ ಸಿದ್ಧಿಗೆ ವ್ಯಾಖ್ಯಾನ ಮಾಡಿದ್ದಾರೆ. ಸರ್ವಾರ್ಥ ಸಿದ್ಧಿಯು ತುಂಬ ಒಂದೇ ವಾಕ್ಯದಲ್ಲಿ ತಳ್ಳಿ ಹಾಕ್ಬಿಟ್ರು ದೇಶಿಕರು ಸರ್ವಾರ್ಥ ಸಿದ್ಧಿಯಲ್ಲಿ. ಆದ್ದರಿಂದ ಇಲ್ಲಿ ಅದನ್ನು ಸರ್ವಾರ್ಥ ಸಿದ್ಧಿಯಲ್ಲಿ ನೋಡಿದ್ರೆ ನಮಗೆ ದೇವದತ್ತಿ ಮಿತಿ ಅನ್ನೋ ಶ್ಲೋಕಕ್ಕೆ ಒಂದೇ ಒಂದು ವಾಕ್ಯದಲ್ಲಿ ತಳ್ಳಿ ಹಾಕ್ಬಿಟ್ರು ಸ್ವಾಮಿ ದೇಶಿಕರು. ಇಲ್ಲಿ ಹೇಳ್ತಾರೆ, ವಿಪಕ್ಷೆ ಬಾಧಕಮೇವ ಹಿ ಪ್ರತಿಬಂಧ ರಹಸ್ಯಮಾವು ನಚೇಹ ತದಸ್ತಿ ಅತಃ ನೇದಂ ಸಾಧಕಂ. ಅಷ್ಟೇ ಉತ್ತರ ಕೊಡೋದು ದೇಶಿಕರು ಇದಕ್ಕೆ. ವಿಪಕ್ಷ ಬಾಧಕ ಇದುವೇ ಪ್ರತಿಬಂಧ ರಹಸ್ಯ ಇದನ್ನು ತಳ್ಳಿ ಹಾಕೋದಂತ ಅದು ವಿಪಕ್ಷ ಬಾಧಕವೇ. ವಿಪಕ್ಷ ಬಾಧಕ ನಿಮ್ಮ ಹತ್ರ ಇಲ್ಲ
ಆದ್ದರಿಂದ ನಾವು ಪ್ರತಿಕೂಲ ತರ್ಕ ಹೇಳಿದ್ರೆ ನೀವು ಅದಕ್ಕೆ ಅನುಕೂಲ ತರ್ಕ ಹೇಳಬೇಕು, ಅದು ಹೇಳೋಕ್ಕಾಗೋದಿಲ್ಲ ನಿಮಗೆ. ಆದ್ದರಿಂದ ಈ ಅನುಮಾನ ನೀವು ಹೇಳೋದನ್ನು ಸಾಧಿಸೋದಿಲ್ಲ. ಒಂದೇ ವಾಕ್ಯದಲ್ಲಿ ಇದನ್ನು ತಳ್ಳಿ ಹಾಕ್ಬಿಡ್ತಾರೆ. ಅದನ್ನು ಉತ್ತುಮೂರು ಸ್ವಾಮಿ ಸ್ವಲ್ಪ ವಿವರಿಸ್ತಾರೆ ಇಲ್ಲಿ. ಏನು ಅಂತ ಹೇಳಿದ್ರೆ, ಇವಾಗ ನಮ್ಮ ಜ್ಞಾನವು ಒಂದಾದ ಮೇಲೆ ಒಂದು ಜ್ಞಾನ ಉಂಟಾಗ್ತಾ ಇರುತ್ತೆ. ಇದೆಲ್ಲ ಎಲ್ಲರೂ ಅರ್ಥ ಮಾಡ್ಕೋಬೋದು ಸುಲಭವಾಗಿ. ಧಾರಾವಾಹಿ ಜ್ಞಾನ ಅಂತ ಹೆಸರು ಇದಕ್ಕೆ. ಒಂದು ಕ್ಷಣದಲ್ಲಿ ಒಂದೊಂದು ಜ್ಞಾನವು ಯಾವುದೋ ಉತ್ಪನ್ನವಾಗ್ತಾ ಇರುತ್ತೆ. ಆ ಜ್ಞಾನವನ್ನು ಹೋಗಿಸ್ತಾ ಇರುತ್ತೆ. ಬೇರೆ ಬೇರೆ ವಿಷಯಗಳಲ್ಲಿ ಜ್ಞಾನಗಳು ಉಂಟಾಗ್ತಾ ಇರುತ್ತೆ. ಆ ಜ್ಞಾನ ಹೋಗ್ತಾ ಇರುತ್ತೆ, ಧಾರಾವಾಹಿ ಜ್ಞಾನ ಅಂತ. ಆದ್ದರಿಂದ ಈ ಇನ್ನೊಬ್ಬನ ಒಂದು ಜ್ಞಾನದಲ್ಲಿ ಇಂತಹ ಧಾರಾವಾಹಿ ಜ್ಞಾನವನ್ನೇ ನಾವು ಪಕ್ಷವಾಗಿ ಮಾಡಬೇಕು. ದೇವದತ್ತ ಪ್ರಮಾಸು ಧಾರಾವಾಹಿ ಜ್ಞಾನ ಅತಿರಿಕ್ತಮೇವ ತೇನ ಪಕ್ಷೀಕರ್ತವ್ಯ. ಇದಕ್ಕಿಂತ ಬೇರೆಯಾದದ್ದನ್ನು ಅವರು ಪಕ್ಷ ಮಾಡಬೇಕು. ಯಾಕೆ ಅಂದರೆ ಬೇರೆಯಾದ ಇದು ಪ್ರಮಾಣ ಜ್ಞಾನ ಅನಾದಿಯಾದ ಒಂದನ್ನು ಹೋಗಿಸ್ಬೇಕು ಇವರು, ಭಾವರೂಪವಾದ ಅಜ್ಞಾನವನ್ನು. ಅಂತಹದ್ದು ಯಾವುದು ಕಂಡು ಬರೋದಿಲ್ಲ ನಮಗೆ. ಅನ್ಯತ್ರ ಅಜ್ಞಾನ ನಿವರ್ತಕತ್ವ ಅಯೋಗಾತ್. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಉಂಟಾಗುವ ಜ್ಞಾನ ಇನ್ನೊಬ್ಬರ ಅಜ್ಞಾನ ಹೋಗಿಸೋದಿಲ್ಲ. ನಮ್ಮ ಉಂಟಾಗುವ ಜ್ಞಾನ ಒಂದು ವಿಷಯದಲ್ಲಿರುವ ಅಭಾವವನ್ನು ಹೋಗಿಸುತ್ತೆ, ಇನ್ನೊಂದು ವಿಷಯದಲ್ಲಿ ಹೊಸ ಜ್ಞಾನವನ್ನು ಉಂಟು ಮಾಡಬಹುದು. ಆ ವಿಷಯದಲ್ಲೂ ನಮಗೆ ಅಜ್ಞಾನವಿದ್ದರೆ ಏಕಕಾಲದಲ್ಲಿ, ಇವಾಗ ನಮಗೆ ಮೊಬೈಲಿನ ಜ್ಞಾನ ಬಂತು ಅಂದರೆ ಅದರಿಂದ ನಮಗೆ ಲ್ಯಾಪ್ಟಾಪ್ ವಿಷಯದಲ್ಲೂ ಕೆಲವು ಅಜ್ಞಾನ ಹೋಗ್ಬೋದು. ಮೊಬೈಲ್ ವಿಷಯ ಅಜ್ಞಾನ ಇತ್ತು, ಅದು ಹೋಗಿಸ್ತು. ಲ್ಯಾಪ್ಟಾಪ್ ವಿಷಯದ ಅಜ್ಞಾನವನ್ನು ಕೂಡ ಹೋಗಿಸ್ಬೋದು, ಆದರೆ ಅದು ನಿಯಮವಾಗಿ ಹೋಗಬೇಕಾಗಿಲ್ಲ. ನಿಯಮವಿಲ್ಲ, ಆ ಥರ ಹೋಗಿಸ್ಲೇಬೇಕು ಅಂತ ನಿಯಮವಿಲ್ಲ. ಕೆಲವು ಸತಿ ಒಂದು ಜ್ಞಾನ 2-3 ಅಜ್ಞಾನಗಳನ್ನು ಹೋಗಿಸುತ್ತೆ, ಅದು ಹೋಗಿಸ್ಬೋದು, ಆದರೆ ಅದು ನಿಯಮವಾಗಿ ಹಾಗೆ ಮಾಡೋದಿಲ್ಲ. ಆದರೆ ಇನ್ನೊಬ್ಬರ ಅಜ್ಞಾನವನ್ನು ನಮ್ಮ ಜ್ಞಾನ ಹೋಗಿಸೋದಿಲ್ಲ. ನಮಗೆ ಉಂಟಾದ ಜ್ಞಾನ ನಮ್ಮಲ್ಲಿರುವ ಜ್ಞಾನವನ್ನು ಹೋಗಿಸುತ್ತೆ ಹೊರತು ಬೇರೆಯವರಲ್ಲಿರುವ ಜ್ಞಾನ ಹೋಗಿಸುತ್ತೆ. ನಮ್ಮಲ್ಲಿಯೂ ಕೂಡ ನನ್ನಲ್ಲಿ ಇರುವಂತಹ ಒಂದು ನಿರಂತರವಾಗಿ ಒಂದಾದ್ಮೇಲೆ ಒಂದು ಧಾರಾವಾಹಿಕ ಜ್ಞಾನ ಅಂತ, ಅದು ನನ್ನ ಜ್ಞಾನವನ್ನು ಹೋಗಿಸುತ್ತೆ ಹೊರತು ಬೇರೆ ಯಾವುದೋ ಒಂದು ಭಾವರೂಪವಾದ ಅನಾದಿಯಾದ ಒಂದು ಭಾವರೂಪವಾದ ಪದಾರ್ಥ ಅಜ್ಞಾನ ಅದನ್ನು ಹೋಗಿಸುತ್ತೆ ಅಂತ ಇಲ್ಲಿ ಊಹೆ ಮಾಡ್ತಾರೆ. ಅದು ಊಹೆ ಮಾಡೋದು ಸರಿ ಇಲ್ಲ. ಪ್ರಮೇಯ ಆದ ಮಾತ್ರಕ್ಕೆ ಈ ರೀತಿ ಹೋಗಿಸುತ್ತೆ ಅನ್ನೋದು ಎಲ್ಲಿ ನಿಯಮವಿದೆ ಅಂತ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಜ್ಞಾನ ಆದ್ದರಿಂದ ಇದು ಇಂತಹ ಒಂದು ಭಾವರೂಪ ಅಜ್ಞಾನವನ್ನು ಹೋಗಿಸುತ್ತೆ ಅಂತ ಹೇಳಿದ್ರೆ ಅದಕ್ಕೇನು ಪ್ರಮಾಣವಿಲ್ಲ. ಅದು ಹೋಗಿಸೋದಿಲ್ಲ ಅಂತ ನಾವು ಹೇಳಿದ್ರೆ ಅದಕ್ಕೆ ಇವರು ಉತ್ತರ ಕೊಡೋಕ್ಕಾಗೋದಿಲ್ಲ. ಪ್ರಮೇಯ ಆಗಿದ್ರೂ ಕೂಡ ಆ ಯಾವುದೋ ಒಂದು ಅನಾದಿಯಾದ ಅಜ್ಞಾನವನ್ನು ಹೋಗಿಸೋದಿಲ್ಲ ಅಂತ ನಾವು ತರ್ಕ ಮಾಡಿದ್ರೆ ಅದನ್ನು ಮತ್ತೆ ಅವರು ಡಿಸ್ಪ್ರೂವ್ ಮಾಡಬೇಕು. ಅದು ಮಾಡೋಕ್ಕಾಗೋದಿಲ್ಲ. ಅದೇ ಇಲ್ಲಿ ಹೇಳ್ತಾ ಇರೋದಿಲ್ಲಿ. ಇದು ಏವಂಚ ವಿಮತಾ ದೇವದತ್ತ ಪ್ರಮಾ ಸ್ವಭ್ರಾಗಭಾವ ಅತಿರಿಕ್ತ ಅನಾದಿ ಕಿಂಚಿನ್ನಿವರ್ತಿಕ ನಭವತಿ. ಇದು ನಾವು ಹೇಳುವಂತಹ ತರ್ಕ. ಈ ದೇವದತ್ತ ಪ್ರಮೇಯ ಅನ್ನೋದು ತನ್ನ ಪ್ರಾಗಭಾವಕ್ಕಿಂತ ಬೇರೆಯಾದ ಅನಾದಿಯಾದ ಒಂದು ವಸ್ತುವನ್ನು ನಾಶ ಮಾಡೋದಿಲ್ಲ. ಯಾಕೆ ಅಂದರೆ ಮಹತ್ವಾತಿ ಪ್ರಮಾಣ ಜ್ಞಾನವಾದ್ದರಿಂದಲೇ. ಯಾಕೆ ಅಂದರೆ ತದೀಯ ಧಾರಾವಾಹಿ ಜ್ಞಾನವತ್, ಅವನಲ್ಲಿರುವ ಒಂದು ಧಾರಾವಾಹಿ ಜ್ಞಾನವು ಹೇಗೆ ಅದರ ಪ್ರಾಗಭಾವವನ್ನು ಮಾತ್ರ ಹೋಗಿಸುತ್ತೆ, ಬೇರೆ ಒಂದು ಪ್ರಾಗಭಾವಕ್ಕಿಂತ ಬೇರೆಯಾದ ಜ್ಞಾನವನ್ನು ಹೇಗೆ ಹೋಗಿಸೋದಿಲ್ವೋ ಆ ರೀತಿ ಈ ಪ್ರಮೇಯ ಕೂಡ ಹೋಗ್ಸಕ್ಕೆ ಸಾಧ್ಯವಿಲ್ಲ ಅಂತ ನಾವು ಹೇಳಿದ್ರೆ ಹೇತೋಹೇ ವಿರುದ್ಧಸ್ಯ ಅಪಿ ಪ್ರಸಂಗ. ವಿರುದ್ಧವಾಗಿ ನಾವು ಇದು ಪ್ರತಿತರ್ಕ ಅಂತ ಹೇಳ್ದ, ಅಪ್ರಯೋಜಕ ಶಂಕೆ ಅಂತಲೂ ಹೇಳ್ತಾರೆ ಇದಕ್ಕೆ ಅವರು ಮತ್ತೆ ಅನುಕೂಲ ತರ್ಕ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ದೃಷ್ಟಾಂತವು ಕೂಡ ದೃಷ್ಟಾಂತಸ್ಯಾಪಿ ಪ್ರವಾಹ ಅಭಾವ ಮಾತ್ರ ನಿವರ್ತಕತೆಯ ಅನಾದಿ ನಿವರ್ತಕತ್ವ ಅಭಾವಾತ್. ಭಾವಪ್ರವಾಹ ರೂಪ ಅಭಾವ ಮಾತ್ರ ನಿವರ್ತಕತೆಯ. ಆದ್ದರಿಂದ ಈ ಭಾವ ಪ್ರಭಾವವು ಕೂಡ ಅಭಾವವನ್ನು ಹೋಗಿಸುತ್ತೆ ಹೊರತು ಒಂದಾದ ಮೇಲೆ ಒಂದು ಬರ್ತಿರೋದು ಹೋಗಿಸುತ್ತೆ ಹೊರತು ಅನಾದಿಯಾದ ಒಂದು ಭಾವರೂಪವಾದ ಪದಾರ್ಥವನ್ನು ಹೋಗಿಸುತ್ತೆ. ಪ್ರಮೇಯ ಆದ್ದರಿಂದ ಅಂತ ಊಹೆ ಮಾಡಿದ್ರೆ, ಜ್ಞಾನವಾದ್ದರಿಂದ ಅದನ್ನು ಹೋಗಿಸ್ಬಹುದು ಅಂತ ಊಹೆ ಮಾಡ್ತೀವಿ ನಾವು. ಜ್ಞಾನವಾದ್ದರಿಂದ ಅಜ್ಞಾನವನ್ನು ಹೋಗಿಸೋದ್ರಿಂದ ಒಂದು ಅನಾದಿಯಾದ ಭಾವರೂಪವಾದ ಜ್ಞಾನ ಇದೆ, ಅದನ್ನು ಹೋಗಿಸ್ಬಹುದು ಅಂತ ಇದು ಊಹೆ ಮಾಡಿದ್ರೆ, ಅದು ಹೋಗಿಸದೇ ಇರಲಿ ಅಂತ ನಾವು ಹೇಳಿದ್ರೆ ಅದನ್ನು ಡಿಸ್ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಅದುವೇ ಇಲ್ಲಿ ಪ್ರತಿತರ್ಕ ಅಂತ ಅಪ್ರಯೋಜಕ ಶಂಕೆ ಅಂತ ಹೇಳೋದು. ಅದನ್ನು ಇಲ್ಲಿ ಸ್ವಲ್ಪ ಉತ್ತಮೂರು ಸ್ವಾಮಿಗಳು ಸ್ವಲ್ಪ ಅಧಿಕವಾಗಿ ವಿವರಿಸ್ತಾರೆ. ಅದು ನಮಗೆ ಅಷ್ಟು ವಿವರಣೆಗಳು ಬೇಕಾಗಿಲ್ಲ. ಅದಕ್ಕೆ ಮೇಲೆ ಮತ್ತೆ ಅದರ ಮೇಲೆ ಇನ್ನೂ ಸ್ವಲ್ಪ ದೋಷಗಳನ್ನು ತೋರಿಸ್ತಾರೆ.
ಇದಕ್ಕೆ ಮುಂದೆ ಇನ್ನೂ ಕೆಲವು ದೋಷಗಳಿದೆ ಅದರಲ್ಲಿ. ನಾ ಭಾವ ಭಾವತೋನ್ಯೋ ನಚ ಪುರುಷವಿಧ ಅಸ್ತಿ ಏಕಜೀವತ್ವವಾದೆ ಅಂತ ಹೇಳಿ, ಇದರಲ್ಲಿ ಇನ್ನು ಅದ್ವೈತದ ಒಂದು ಮೂಲವಾದ ಸಿದ್ಧಾಂತವನ್ನು ಇಟ್ಟುಕೊಂಡು ಅದರಿಂದ ಕೂಡ ಇದನ್ನು ನೀವು ಸಾಧಿಸೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ಅಭಾವ ಭಾವತಃ ಅನ್ಯ ನ ಅಭಾವ ಭಾವತಃ ಅನ್ಯ. ನಮ್ಮ ಸಿದ್ಧಾಂತದಲ್ಲಿ ಭಾವ ಅಭಾವ ಅಂತ ಹೇಳಿದ್ರೆ ಭಾವಾಂತರ ಅಂತಲೇ ಅರ್ಥ. ಅಭಾವ ಅತಿರಿಕ್ತ ಪದಾರ್ಥ ನಾವು ಒಪ್ಕೊಂಡಿಲ್ಲ. ಅಭಾವ ಪದಾರ್ಥ ಭಾವಕ್ಕಿಂತ ಬೇರೆಯಾಗಿ ಇಲ್ಲವೇ ಇಲ್ಲ. ಅದನ್ನು ಮುಂದೆ ಇದನ್ನು ನಿರೂಪಣೆ ಮಾಡ್ತಾರೆ ಅದ್ರವ್ಯ ಸ್ವರದಲ್ಲಿ. ಒಂದು ವಸ್ತುವಿನ ಅಭಾವ ಮತ್ತೊಂದು ವಸ್ತುವಿನ ಭಾವರೂಪವನ್ನು ತಾಳುತ್ತೆ ಅನ್ನೋದು ಸರ್ವಾನುಭವ ಸಿದ್ಧ. ದೀಪವಿಲ್ಲ ಅಂದರೆ ಕತ್ತಲೆ ಇದೆ ಅಂತ ಸರ್ವ ಪ್ರಸಿದ್ಧವಾದದ್ದು. ಭಾವಾತಿರಿಕ್ತವಾದ ಅಭಾವ ಪದಾರ್ಥವೇ ಅಪ್ರಾಮಾಣಿಕ. ಭಾವವು ಅಭಾವವು ಎರಡೂ ಇದೆ ಅಂತ ಹೇಳಿದ್ರೆ ಇದಕ್ಕೆ ಸಾಧ್ಯವಿಲ್ಲ. ಸಾಧ್ಯ ಕೋಟಿಯಲ್ಲಿ ಪ್ರಮಾಣ ಭಾವ ಅತಿರಿಕ್ತ ಅನ್ನೋ ವಿಶೇಷಣ ವ್ಯಕ್ತವಾಗುತ್ತೆ. ಆದ್ದರಿಂದ ನೀವು ಭಾವಕ್ಕಿಂತ ಅತಿರಿಕ್ತವಾದ ಒಂದು ಅಭಾವ ಅನ್ನುವ ಒಂದು ಪದಾರ್ಥವೂ ಇದೆ ಅಂತ ಹೇಳಿದ್ರೆ, ಒಂದು ಘಟ ಉಂಟಾದರೆ ಅದರ ಅಭಾವ ನಾಶವಾಗಿಬಿಡುತ್ತೆ. ಆದ್ದರಿಂದ ಭಾವಕ್ಕಿಂತ ಅತಿರಿಕ್ತವಾದ ಅಭಾವ ಪದಾರ್ಥವೂ ಒಂದು ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಅಭಾವ ಹೋಯಿತು ಅಂದರೆ ಭಾವ ಬಂತು ಅಂತ ಅರ್ಥ. ಆದ್ದರಿಂದ ಅದೆರಡಕ್ಕೂ ಕೂಡ ಒಂದು ಮತ್ತೆ ಇನ್ನೊಂದು ಏಕಜೀವತ್ವವಾದ ಪುರುಷ ಭಿದಾಚ ನಾಸ್ತಿ. ದೇವದತ್ತ ಪ್ರಮಾಣ ಯಜ್ಞದತ್ತಲ್ಲಿ ಪ್ರಮೇಯ ಉಂಟಾಗಿ ಅಜ್ಞಾನ ಹಾಗೆ ದೇವದತ್ತನಿಗೂ ಹೋಗುತ್ತೆ ಅಂತ ಹೇಳಿದ್ರೆ, ದೇವದತ್ತ ಯಜ್ಞದತ್ತ ಎಲ್ಲ ನಿಮ್ಮ ಸಿದ್ಧಾಂತದಲ್ಲಿ ಇಲ್ಲವೇ ಇಲ್ಲ. ಇರೋನು ಒಬ್ಬನೇ ಆತ್ಮ. ಆದ್ದರಿಂದ ಎಲ್ಲ ಶರೀರದಲ್ಲೂ ಇರುವ ಆತ್ಮ ಒಬ್ಬನೇ. ಆದ್ದರಿಂದ ವೇದಾಂತಿ ಪಕ್ಷ ಏಕಜೀವವಾದದಲ್ಲಿ ಜೀವಭೇದವೇ ಇಲ್ಲ. ದೇವದತ್ತ ಪ್ರಮ ಯಜ್ಞದತ್ತ ಪ್ರಮ ಎಲ್ಲ ದೃಷ್ಟಾಂತ ಹೇಗೆ ಕೊಡ್ತೀರಾ ನೀವು ಅಂತ ಹೇಳ್ತೀವಿ ನಾವು. ಇದರಿಂದ ಈ ರೀತಿ ಅನುಮಾನ ಎಲ್ಲ ಮಾಡೋಕ್ಕೂ ಆಗೋದಿಲ್ಲ ನೀವು. ಮತ್ತೆ ಧ್ವಂಸತಾ ಮಾತ್ರ ಸಿದ್ಧೇ ದೃಷ್ಟಾಂತ ಇದಂ ಧ್ವಂಸಕತ್ವಂ ನಚ ವಿದಿತಂ. ಇದು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ ಸ್ವಾಮಿ ದೇಶಿಕನ್. ಇದರಲ್ಲಿ ಹೇಳೋದು ಏನು ಅಂತ ಹೇಳಿದ್ರೆ, ಹಿಂದಿನ ಸ್ಥಿತಿಯ ಧ್ವಂಸ, ಮುಂದಿನ ಸ್ಥಿತಿಯ ಉತ್ಪತ್ತಿ ಅನ್ನೋದು ಹೇಳ್ತೀವಿ ನಾವು. ಅವಸ್ಥಾಂತರಾಪತ್ತಿಯೇ ಕಾರ್ಯ ಅಂದರೆ ಏನು? ಅವಸ್ಥಾಂತರಾಪತ್ತಿ. ಪೂರ್ವಾವಸ್ಥೆ ನಾಶವಾದರೆ, ಉತ್ತರಾವಸ್ಥೆ ಉತ್ಪನ್ನವಾದರೆ ಆವಾಗ ಅದು ನಾಶವಾಯಿತು, ಇದು ಉತ್ಪನ್ನವಾಯಿತು ಅಂತ ಹೇಳಿ ಅದರ ಧ್ವಂಸ, ಇದರ ಉತ್ಪತ್ತಿ ಹೀಗೆ ಹೇಳ್ತೀವಿ. ಈ ದೃಷ್ಟಾಂತವಾದ ಯಜ್ಞದತ್ತ ಪ್ರಮೇಯಲ್ಲಿ ಅವಿದ್ಯಾನಾಶಕತ್ವ ಲೋಕದಲ್ಲಿ ಯಾರಿಗೂ ಪ್ರಸಿದ್ಧವೇ ಇಲ್ಲ. ಅಂಥದ್ದನ್ನು ದೃಷ್ಟಾಂತವಾಗಿ ಹೇಳಿದ್ರೆ ದೃಷ್ಟಾಂತ ಅಸಿದ್ಧಿ ಎನ್ನುವ ದೋಷ ಬರುತ್ತೆ. ಆದ್ದರಿಂದ ಇಲ್ಲಿ ಇದಕ್ಕೆ ಕಾರಣವಿಲ್ಲ. ಸಂಸ್ಕೃತದಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಹೇಳ್ತಿದ್ದು, ವಿಸ್ತಾರವಾಗಿ ವಿವರಿಸ್ತಾರೆ. ಇದು ಧ್ವಂಸವಾಗೋದು ತಿಳಿಯುತ್ತೆ ಹೊರತು ಕಾರ್ಯಕಾರಣ ಭಾವ ಇಲ್ಲ ಅದರಲ್ಲಿ ಅನ್ನೋದನ್ನು ಸಂಸ್ಕೃತದಲ್ಲಿ ವಿವರಿಸ್ತಾರೆ ಇಲ್ಲಿ. ಅದರಿಂದ ಅವಿದ್ಯೆ ನಾಶವಾಗುತ್ತೆ ಅನ್ನೋದು ಎಲ್ಲಿಯೂ ಕೂಡ ಅನುಭವಕ್ಕೆ ಬರೋದಿಲ್ಲ ನಮಗೆ. ಲೋಕದಲ್ಲಿ ಭಾವರೂಪವಾದ ಒಂದು ಅಜ್ಞಾನ ನಾಶವಾಯಿತು ಅನ್ನೋದು ಯಾರಿಗೂ ನಮಗೆ ಗೊತ್ತಾಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡುವಾಗ ಇದರಲ್ಲಿ ಸ್ವಲ್ಪ ವಿವರಿಸ್ತಾರೆ, ಈ ಅನುಮಾನದ ರೂಪವನ್ನು ವಿವರಿಸ್ತಾರೆ ಇಲ್ಲಿ. ದೇವದತ್ತೀಯಂ ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ಅತಿರಿಕ್ತ ಅನಾದಿ ಕಿಂಚಿತ್ ಅರ್ಥ ನಿವರ್ತಕಂ. ಅದಕ್ಕಿಂತ ಬೇರೆ ಯಾವುದ ಅನಾದಿಯಾದ ಒಂದು ಭಾವ ಪದಾರ್ಥವನ್ನು ನಾಶಪಡಿಸುತ್ತೆ ಪ್ರಮಾಣ ಜ್ಞಾನವು. ಯಾಕೆಂದರೆ ಅದು ಪ್ರಮಾಣ ಜ್ಞಾನವಾದ್ದರಿಂದ ಯಜ್ಞದತ್ತೀಯ ಪ್ರಮಾಣ ಜ್ಞಾನವತ್ತು. ಇನ್ನೊಬ್ಬ ಯಜ್ಞದತ್ತ ಅಂತ ಅವನ ಪ್ರಮಾಣ ಜ್ಞಾನ ಹೇಗೆ ಹೋಗಿಸುತ್ತೋ ಅದೇ ರೀತಿ ಇವನಲ್ಲಿ ಹೋಗಿಸ್ಬೇಕು ಅಂತ ಹೇಳಿ, ಅದಕ್ಕೆ ಇಷ್ಟೆಲ್ಲ ವಿಶೇಷಣಗಳು ಯಾಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಇಲ್ಲಿ ಉತ್ತರ ಕೊಡ್ತಾ ವಿವರಿಸ್ತಾರೆ ಇವರು. ಘಟಾಧಿಕಾರ್ಯಾಣಮಪಿ ತತ್ಪ್ರಾಗಭಾವ ನಿವರ್ತಕತ್ವಾತ್ ಸಿದ್ಧ ಸಾಧನವಾರಣಾಯ ಸ್ವಪ್ರಭಾಗ ವ್ಯತಿರಿಕ್ತ. ಘಟ ಉತ್ಪನ್ನವಾದರೆ ಘಟದ ಪ್ರಾಗಭಾವ ಹೋಗುತ್ತೆ. ಅದು ಪ್ರಸಿದ್ಧವಾಗಿ ಎಲ್ಲರೂ ಒಪ್ಕೊಳ್ಳುವಂಥದ್ದು. ಒಂದು ಘಟ ಉತ್ಪನ್ನವಾದರೆ ಅದರ ಒಂದು ಅಭಾವ ಹೋಯಿತು. ಮೊದಲು ಅದು ಇರಲಿಲ್ಲ, ಆಮೇಲೆ ಉಂಟಾಗುತ್ತೆ. ಅದು ಇರಲಿಲ್ಲ ಅನ್ನೋ ಅವಸ್ಥೆಗೆ ಅದರ ಅಭಾವ ಅಂತ ಹೆಸರು. ಅದು ಪ್ರಾಕ್ ಅಭಾವ, ಈಗ ಭಾವ, ಈಗ ಉಂಟಾಯಿತು ಘಟ. ಅದಕ್ಕೆ ಮೊದಲು ಇರಲಿಲ್ಲ, ಅದರ ಅಭಾವ ಇತ್ತು ಅಂತ ಹೇಳ್ತಾರೆ. ಆದ್ದರಿಂದ ಅದರಂತೆ ಅಲ್ಲ ಇದು. ಆದ್ದರಿಂದ ಅದರಂತೆ ಅಲ್ಲದೆ ಇರೋದ್ರಿಂದ ಸಪ್ರಾಗಭಾವ ಅತಿರಿಕ್ತ ಅಂತ ಹೇಳಬೇಕು. ಘಟದ ಪ್ರಾಗಭಾವಕ್ಕಿಂತ ಬೇರೆಯಾದದ್ದು ಅಂದರೆ ಇದು ಆದರೆ ಈ ಘಟದಂತೆ ಅಲ್ಲ. ಆದ್ದರಿಂದ ಇದು ಈ ಪ್ರಮೇಯ ಅನ್ನೋದು ಅನುಮಾನದಿಂದ ಉಂಟಾಗುವುದು. ಭಾವರೂಪವಾದ ಅಜ್ಞಾನವನ್ನು ನಾಶ ಮಾಡಿಸೋದ್ರಿಂದ ಈ ಜ್ಞಾನದ ಪ್ರಾಗಭಾವವಲ್ಲ ಇದು ಅಂತ ಹೇಳಿ ಪ್ರಾಗಭಾವವನ್ನು ಹೋಗಿಸೋದಿಲ್ಲ ಅನ್ನೋದು ಹೇಳಬೇಕು. ಯುಗಪತಿ ಜ್ಞಾನದ್ವಯ ಅವಸ್ಥಾನ ಅಸಂಭವಾತ್.
ಉತ್ಪನ್ನಂ ಸರ್ವಮಪಿ ಜ್ಞಾನಂ ಸಪೂರ್ವತನಂ, ಇಲ್ಲಿ ಅಜ್ಞಾನಂ ಇರಬೇಕು, ಪ್ರಿಂಟಿಂಗ್ ಮಿಸ್ಟೇಕ್ ಇದೆ. ಅಜ್ಞಾನಂ ನಿವರ್ತಯತ್ಯೇವ ಇತಿ ಪುನಃ ಸಿದ್ಧ ಸಾಧನ ವಾರಣಾಯ ಅನಾದಿ. ಉತ್ಪನ್ನವಾಗುವ ಎಲ್ಲ ಜ್ಞಾನವು ಅದಕ್ಕೆ ಹಿಂದೆ ಅಂತಹ ಅಜ್ಞಾನವನ್ನು ನಾಶಪಡಿಸುತ್ತೆ ಅನ್ನೋದು ಪ್ರಸಿದ್ಧ, ಎಲ್ಲರಿಗೂ ಅನುಭವದಲ್ಲಿ ಬಂದೇ ಬರುತ್ತೆ. ಯಾವುದೇ ಜ್ಞಾನ ಉಂಟಾದರೂ ಆ ವಿಷಯದ ಅಜ್ಞಾನವನ್ನು ನಾಶಪಡಿಸುತ್ತೆ. ಆದರೆ ಈ ಭಾವರೂಪ ಅಜ್ಞಾನ ಏನು ಅಂದರೆ ಅನಾದಿಯಾದದು. ಇದಕ್ಕೆ ಮೊದಲು ಅಂತ ಹೇಳಲಿಲ್ಲ, ಅನಾದಿಯಾದ ಒಂದು ಅಜ್ಞಾನ ಇದೆ, ಭಾವರೂಪವಾದದ್ದು. ಅದುವೇ ಈ ಪ್ರಪಂಚವನ್ನು ತೋರಿಸ್ತಾ ಇದೆ ಬ್ರಹ್ಮನಿಗೆ. ಅದನ್ನು ನಾಶಪಡಿಸಬೇಕು ಈ ಜ್ಞಾನ. ಜ್ಞಾನ ನಾಮ ಅನಾದಿತ್ವ ಅಭಾವ ಅತಿನ ದೋಷ. ಜ್ಞಾನಗಳು ಅನಾದಿಯಲ್ಲ, ಅಂದ ಉತ್ಪನ್ನವಾಗ್ತಾ ಇರುತ್ತೆ. ಯದಾಚ ಕಿಂಚಿತ್ ಘಟಜ್ಞಾನಾಧಿಕಂ ಜಾಯತೆ, ಘಟದ ವಿಷಯದಲ್ಲಿ ಒಂದು ಜ್ಞಾನ ಉಂಟಾದರೆ ತಾವತ್ ಪರ್ಯಂತಂ ಘಟಾದಿ ವಿಷಯಕಂ ಅಜ್ಞಾನಮೇವ ಆಸೀತ್ ಅಜ್ಞಾನಸ್ಯ ಅನಾದಿತ್ವ. ಅಜ್ಞಾನವನ್ನು ಅನಾದಿಯಾಗಿತ್ತು ಅಂತ ಹೇಳ್ಬೋದು. ಪೂರ್ವದೃಷ್ಟ ವಿಷಯಕ್ಕೆ ಜ್ಞಾನೇ ಪುನರ್ಜಾತೆ, ಮತ್ತೆ ಉಂಟಾದರೂ ಇದೆ ಅಂತ ಹೇಳ್ತಾರೆ ಇಲ್ಲಿ. ಅದಕ್ಕೆ ಇಲ್ಲಿ ವಿಪಕ್ಷ ಬಾಧಕ ಅಂದರೆ ಹೇತು ಅಸ್ತು ಸಾಧ್ಯಂ ಮಾಸ್ತು, ಅದು ವಿಪಕ್ಷ ಬಾಧಕ ಅಂತ ಹೆಸರು. ಆಗ ಒಂದು ಉಪಾಧಿಯನ್ನು ಹೇಳಬೇಕು, ಅದಕ್ಕೊಂದು ಕಾರಣವಿರಬೇಕು. ಆದ್ದರಿಂದ ಇಲ್ಲಿ ಹೊಗೆ ಇರಲಿ ಬೆಂಕಿ ಇಲ್ಲದೆ ಇರಲಿ ಅಂತ ನಾವು ಹೇಳಿದ್ರೆ ಅಪ್ರಯೋಜಕ ಶಂಕೆ ಅಂತ ಅದಕ್ಕೆ ಹೆಸರು. ಆವಾಗ ಅದಕ್ಕೆ ಒಂದು ಉಪಾಧಿಯನ್ನೇ ಹೇಳಬೇಕು ಅದಕ್ಕೆ. ಆದ್ದರಿಂದ ಅಲ್ಲಿ ಏನು ಅಂತ ಹೇಳಿದ್ರೆ ತಣ್ಣೀರಿನ ಒಂದು ಸಂಸರ್ಗ ಇದ್ರೆ ಆಗತ್ತೆ, ಅದು ಉಪಾಧಿ ಅಂತ ಹೇಳ್ತಾರೆ. ಆ ರೀತಿ ಒಂದು ದೋಷವಿದ್ದರೆ ಆಗಬಹುದು, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಪರ್ವತಃ ವನ್ಹಿಮಾನ್ ಧೂಮಾತ್ ಅಂತ ಹೇಳಿದ್ರೆ ಧೂಮೋಸ್ತು ವನ್ಹಿರ್ನಾಸ್ತು ಅಂತ ಹೇಳಿದ್ರೆ ಅಪ್ರಯೋಜಕ ಶಂಕೆ ಅಂತ ಹೆಸರು ಅದಕ್ಕೆ. ಆ ರೀತಿಯಲ್ಲಿ ಹೇತು ಅಸ್ತು ಸಾಧ್ಯಂ ಮಾಸ್ತು, ಸಾಧ್ಯವಿಲ್ಲದೆ ಇರಲಿ ಅಂತ ಹೇಳಿದ್ರೆ ಅಲ್ಲಿ ಹೇಳುವಾಗ ಆಗ ಆರ್ದ್ರೇಂದ್ರ ಸಂಯೋಗ ಉಪಾಧಿ ಅಂತ ಹೇಳಿದ್ರು. ಆರ್ದ್ರೇಂದ್ರ ಸಂಯೋಗ ಉಪಾಧಿ. ಬೆಂಕಿ ಇಲ್ಲದೆ ಹೋದರೂ ತಣ್ಣೀರನ್ನ ತಾಕಿದ್ರೆ ಅದ್ರ ಮೇಲೆ ಹೊಗೆ ಬರುತ್ತೆ, ಆದ್ದರಿಂದ ಅದು ಉಪಾಧಿ ಅಂತ ಹೇಳಲ್ಪಡುತ್ತೆ, ಅದು ಔಪಾಧಿಕವಾಯ್ತದು. ಆದ್ದರಿಂದ ಆ ರೀತಿ ಹೇಳಬೇಕು, ಅದು ಒಂದು ದೋಷ ಶಂಕಾಯಂ. ಆದರೆ ಇಲ್ಲಿ ಬಾಧಶೂನ್ಯಂ, ಬಾಧಕ ತರ್ಕ ರಹಿತತ್ವಾತ್ ಅಪ್ರಯೋಜಕಂ ಸ್ಯಾತ್, ಹೇತು ಇರಲಿ, ಪ್ರಮಾಣ ಜ್ಞಾನ ಆಗಿರಲಿ, ಆದರೆ ಅನಾದಿಯಾದ ವಸ್ತುವನ್ನು ನಾಶಪಡಿಸೋದಿಲ್ಲ ಅಂತ ಹೇಳಿದ್ರೆ ನೀವು, ಯಾಕೆ ಅಂದರೆ ಇದರ ಒಂದು ಹಿಂದಿನ ಅಭಾವವನ್ನು ನಾಶಪಡಿಸುತ್ತೆ ಹೊರತು ಅನಾದಿಯಾದ ಬೇರೊಂದು ಭಾವ ಪದಾರ್ಥವನ್ನು ನಾಶಪಡಿಸೋದಿಲ್ಲ ಅಂತ ನಾವು ಮತ್ತೆ ಅನುಮಾನ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅಭಾವವು ಭಾವಕ್ಕಿಂತ ಬೇರೆಯಲ್ಲ, ಭಾವಾಂತರವೇ ಅಭಾವ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ತನ್ನ ಉತ್ಪನ್ನವಾದ್ದು ಸ ಅಭಾವಂ ನಿವರ್ತಯತೆ ನಿಯಮೇನ. ಭಾವ ಖಲು ಉತ್ಪನ್ನ ಸ್ವ ಅಭಾವಂ ನಿವರ್ತಯತೆ ನಿಯಮೇನ. ಉತ್ಪನ್ನವಾದದ್ದು ತನ್ನ ಅಭಾವವನ್ನು ಮಾತ್ರವೇ ನಾಶಪಡಿಸಬೇಕು. ಆದ್ದರಿಂದ ಅಪ್ರಯೋಜಕಂ ಇದಂ ಅನುಮಾನಂ ಅಂತ ಹೇಳಿ, ಏಕಜೀವತ್ವವಾದದಲ್ಲಿ ನಿಮಗೆ ಬೇರೆ ಬೇರೆ ಪುರುಷರು ಅನ್ನೋದೆಲ್ಲ ಹೇಳೋಕ್ಕಾಗೋದಿಲ್ಲ, ಅದು ಹೇಳಿದ್ರು. ಇವಾಗ ಇನ್ನೊಂದು ಮುಖ್ಯವಾಗಿ ಹೇಳ್ತಾರೆ ಇಲ್ಲಿ ವಿವರಿಸ್ತಾರೆ ಇಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ. ದೃಷ್ಟಾಂತದಲ್ಲಿ ಯಜ್ಞದತ್ತೀಯ ಪ್ರಮಾಣ ಜ್ಞಾನೇ ಇದಂ ಧ್ವಂಸಕತ್ವಂ ಕಿಂಚಿದರ್ಥ ನಿವರ್ತಕತ್ವಂ ಪ್ರಕೃತೇ ವಿವಕ್ಷಿತಂ ನಚ ವಿಗತಂ. ನಮಗೆ ಒಂದು ಜ್ಞಾನ ಉಂಟಾದರೆ ಯಾವುದೋ ಒಂದು ಅನಾದಿಯಾದ ಭಾವರೂಪವಾದ ಅಜ್ಞಾನವನ್ನು ನಾಶಪಡಿಸುತ್ತೆ ಅನ್ನೋದು ಎಲ್ಲರಿಗೂ ಅನುಭವದಲ್ಲಿ ಬರೋದಿಲ್ಲ. ಆ ವಿಷಯದ ಅಜ್ಞಾನವನ್ನು ಮಾತ್ರವೇ ಹೋಗಿಸುತ್ತೆ ಅನ್ನೋದೇ ಎಲ್ಲರಿಗೂ ಅನುಭವಕ್ಕೆ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ ಧ್ವಂಸತಾ ಮಾತ್ರ ಸಿದ್ಧೇ, ಯಾವುದೋ ಒಂದು ನಾಶವಾಗುತ್ತೆ ಅಂತ ತಿಳಿಯುತ್ತೆ ಹೊರತು ಅನಾದಿಯಾದ ಭಾವರೂಪ ಅಜ್ಞಾನ ನಾಶವಾಗುತ್ತೆ ಅನ್ನೋದು ತಿಳಿಯಕ್ಕಾಗೋದಿಲ್ಲ. ಯಾಕೆ ಅಂದರೆ ಕಾರ್ಯಸ್ಥಂ ಧ್ವಂಸರೂಪತ್ವ ಮಾತ್ರ ಸಿದ್ಧೇತೆ. ಒಂದು ಘಟ ಉಂಟಾದರೆ ಅದರ ಪ್ರಾಗಭಾವ ನಾಶವಾಯಿತು ಅಷ್ಟೇ ಅದರಲ್ಲಿ ತಿಳಿಯೋದು. ನತು ಧ್ವಂಸಪತಿ ಹೇತುತ್ವಂ. ಇದು ಬಹಳ ಚೆನ್ನಾಗಿ ಹೇಳ್ತಾರೆ, ಇದು ಬಹಳ ಸ್ಪಷ್ಟವಾಗಿ ಉದಾಹರಿಸ್ತಾರೆ, ಇಲ್ಲಿ ವಿವರಣೆ ಮಾಡ್ತಾರೆ. ಘಟ ಒಂದು ನಾಶವಾಯಿತು, ಅದರ ಪ್ರಾಗಭಾವ ಹೋಯಿತು ಅಂತ ಅರ್ಥ. ಆವಾಗ ಆ ಘಟದ ಪ್ರಾಗಭಾವ ನಾಶಕ್ಕೆ ಘಟವೇ ಕಾರಣ ಅಂತ ಹೇಳಕ್ಕಾಗೋದಿಲ್ಲ, ಹೇತುತ್ವ ಇಲ್ಲ ಅದರಲ್ಲಿ. ಕಾರ್ಯೇ ನಿಷ್ಪನ್ನೆ ತತ್ ಪ್ರಾಗಭಾವ ನಶ್ಯೇ ಇತಿ ನಿಯಮ. ಕಾರ್ಯ ಉತ್ಪನ್ನವಾದರೆ ಅದರ ಒಂದು ಹಿಂದಿನ ಅಲ್ಲಿವರೆಗೂ ಇದ್ದ ಅಭಾವ ನಾಶವಾಗುತ್ತೆ ಅನ್ನೋದು ನಿಯಮವಾಗಿ ತಿಳಿಯುತ್ತೆ. ಆದರೆ ನತು ಉಭಯೋ ನಾಶ್ಯ ನಾಶಕ ಭಾವ.
ನಾಶನಾಶಕ ಭಾವ ಇಲ್ಲ ಅದರಲ್ಲಿ. ಕಾರ್ಯವು ತನ್ನ ಪ್ರಾಗಭಾವವನ್ನು ಕಾರ್ಯವೇ ನಾಶಪಡಿಸುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಘಟವೇ ಮಣ್ಣಿನ ಅದರ ಅಭಾವವನ್ನು ಉಂಟು ಮಾಡ್ತು. ಘಟದ ಅಭಾವ ಮಣ್ಣಲ್ಲಿತ್ತು, ಘಟದಿಂದಲೇ ನಾಶವಾಯಿತು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕಾರ್ಯಕ್ಕೆ ಬೇಕಾದಷ್ಟು ಸಾಮಗ್ರಿಗಳು ಉತ್ಪನ್ನವಾಗುತ್ತೆ. ಕಾರಣಗಳೆಲ್ಲ ನಾಶವಾಗಿಬಿಟ್ರೆ, ಕಾರ್ಯವೇ ಕಾರಣವಾದರೆ ಸಾಮಗ್ರಿಯು ನಾಶವಾಗಬೇಕು. ಯಾಕೆಂದರೆ ಏಕಕ್ಷಣಾವಚ್ಛೇದನ ಉಭಯೋಹೋ ಮೇಲನ ಅಭಾವಾತ್. ಒಂದು ಕ್ಷಣದಲ್ಲಿ ಆಗೋದಿಲ್ಲ. ಘಟ ಮಾಡಬೇಕು ಅಂದರೆ ಅವನಿಗೆ ಅರ್ಧ ಗಂಟೆ ಬೇಕು. ಸ್ವಲ್ಪ ಸ್ವಲ್ಪವಾಗಿ ಕಾರ್ಯವಾಗುತ್ತೆ. ಆದ್ದರಿಂದ ಘಟಾಭಾವದ ನಾಶ ಘಟದಿಂದಲೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ತರ್ಕದಲ್ಲಿ ಸೂಕ್ಷ್ಮವಾಗಿ ವಿಚಾರ ಮಾಡೋದು. ಅನ್ಯಥಾ ಸಾಮಗ್ರ್ಯಾ ಕಾರ್ಯಸಿದ್ಧವು ಸಾಮಗ್ರ್ಯಾ ಕಾರ್ಯಸಿದ್ಧವು ಸಾಮಗ್ರ್ಯಾ ನಿವೃತ್ತೇ ಅವಶ್ಯಕತ್ವೇನ. ಆ ದಂಡಚಕ್ರ ಅದರಿಂದಲೂ ಕಾರ್ಯ ಉಂಟಾಗುತ್ತೆ, ಅದು ಕೂಡ ನಾಶವಾಗಬೇಕಾಗುತ್ತೆ ಅವಾಗ. ಯಾಕೆಂದರೆ ತನ್ನ ಪ್ರಾಗಭಾವವನ್ನೆಲ್ಲ ನಾಶಪಡಿಸೋದು ಕಾರ್ಯವೇ ಪ್ರಾಗಭಾವವನ್ನು ನಾಶಪಡಿಸುತ್ತೆ ಅಂತ ಹೇಳಿದ್ರೆ, ಅದಕ್ಕೂ ಪ್ರಾಗಭಾವಕ್ಕೂ ಒಂದು ನಿಯಮವಿದೆ. ಅದು ಪ್ರಾಗಭಾವ ಹೋದರೆ ಭಾವ ಉಂಟಾಗುತ್ತೆ ಅಂತ ಹೇಳ್ಬೋದೇ ಹೊರತು ಅದಕ್ಕೆ ನಾಶನಾಶಕತ್ವ ಭಾವವನ್ನೇ ಹೇಳೋಕ್ಕಾಗೋದಿಲ್ಲ. ನಾಶನಾಶಕ ಭಾವ ಇಲ್ಲ ಅದೆರಡಕ್ಕೂ ಅನ್ನೋದು ಇಲ್ಲಿ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾರೆ. ಕಾರ್ಯಸ್ಯ ಸಾಮಗ್ರಿ ನಾಶಕತ್ವ ಸ್ಯಾತ್. ಕಾರ್ಯ ಉಂಟಾದರೆ ಸಾಮಗ್ರಿಗಳು ನಾಶವಾಗಬೇಕು ಅವಾಗ. ಆದ್ದರಿಂದ ಏವಂಚಂ ಕಾರ್ಯಂ ಪ್ರಾಗಭಾವ ಧ್ವಂಸ ರೂಪಂ ಸ್ಯಾತ್ ಅಭಾವಸ್ಯ ಭಾವಾಂತರ ರೂಪತ್ವೇ ನತು ಕಾರ್ಯಸ್ಯ ಧ್ವಂಸ ಕಾರಣತ್ವಂ. ಆದ್ದರಿಂದ ಅಭಾವ ಅನ್ನೋದು ಭಾವಾಂತರವಾಗಿದ್ದರೆ ಈ ಕಾರ್ಯವು ಅದನ್ನು ನಾಶಪಡಿಸೋಕ್ಕಾಗೋದಿಲ್ಲ. ಆದ್ದರಿಂದ ಈ ಪ್ರಮೆ, ಅನುಮಾನದಿಂದ ಬರುವ ಪ್ರಮೆ, ಒಂದು ಭಾವರೂಪವಾದ ಇನ್ನೊಂದು ಪದಾರ್ಥವನ್ನು ನಾಶಪಡಿಸೋಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಪ್ರಮಾಣ ಜ್ಞಾನಸ್ಯ ಅನಾದಿ ಭಾವರೂಪ ಅಜ್ಞಾನ ನಾಶಕತ್ವಮಪಿ ನ ಸಂಭವೇತ್. ಪ್ರಮಾಣ ಜ್ಞಾನವು ಅನಾದಿಯಾದ ಒಂದು ಭಾವರೂಪವಾದ ಅಜ್ಞಾನವನ್ನು ನಾಶಪಡಿಸೋಕ್ಕಾಗೋದಿಲ್ಲ. ತನ್ನ ಪ್ರಾಗಭಾವವನ್ನು ಹೋಗಿಸುತ್ತೆ ಅಷ್ಟೇ ಹೊರತು, ತನ್ನ ಪ್ರಾಗಭಾವದ ಭಾವಾಂತರ ರೂಪ ಅಷ್ಟೇ ಹೊರತು ಅನಾದಿಯಾದ ಒಂದು ಭಾವರೂಪವಾದ ವಸ್ತುವನ್ನು ಹೋಗಿಸುತ್ತೆ ಅನ್ನೋಕ್ಕೆ ಪ್ರಮಾಣ ಇಲ್ಲ. ಈ ಅನುಮಾನದಿಂದ ಆ ಜ್ಞಾನವು ನಮಗೆ ಉಂಟಾಗೋದಿಲ್ಲ. ಆದ್ದರಿಂದ ಹೇತೋಹೋ ಏವ ಅಸಿದ್ಧ್ಯ ಭಾವರೂಪ ಜ್ಞಾನ ಸಿದ್ಧಿ ನ ಭವೇದೇವ. ಹೇತುವೇ ಅಸಿದ್ಧಿ, ಆದ್ದರಿಂದ ಈ ಅನುಮಾನವು ಕೂಡ ವ್ಯರ್ಥ. ನೀವು ಮಾಡೋದು ಇದರಿಂದ ಭಾವರೂಪ ಜ್ಞಾನ ಸಾಧಿಸೋಕ್ಕಾಗೋದಿಲ್ಲ. ಈ ಭಾಷೆಯಲ್ಲಿ ಬಹಳ ವಿಸ್ತಾರವಾಗಿದೆ ಇದರ ವಿವರಣೆಗಳು. ಭಾವರೂಪ ಅಜ್ಞಾನದ ನಿರಸನ ಜಿಜ್ಞಾಸಾಧಿಕರಣದಲ್ಲಿ ಅದರ ವಿಷಯದಲ್ಲಿ ಸ್ವಲ್ಪ ಸಾಮಾನ್ಯವಾಗಿ ನೋಡಿದ್ವಿ. ಈ ಒಂದು ವಿಧವಾದ ಭಾವರೂಪ ಜ್ಞಾನದ ವಿಷಯದಲ್ಲಿ ಶ್ರುತಿ ಪ್ರಮಾಣವೂ ಇದೆ ಅಂತ ಹೇಳ್ತಾರೆ. ಶ್ರುತಿಯು ಕೂಡ ಇದೆ ಅಂತ ಹೇಳಿದ್ರೆ, ಶ್ರುತಿಯು ಕೂಡ ಇದಕ್ಕೆ ವಿರುದ್ಧವಾದದ್ದು ಅನ್ನೋದನ್ನು ಮುಂದೆ ಬ್ರಹ್ಮಜ್ಞಾನವಾದ ಶ್ರುತಿ ವಿರುದ್ಧ ಅಂತ ಹೇಳಿ, ಪ್ರಾಗಭಾವ ಅಂತ ಯಾಕೆ ಹೇಳಕ್ಬಾರದು ಅಂತ ಹೇಳಿದ್ರೆ, ಜ್ಞಾನ ಉತ್ಪನ್ನವಾಗುತ್ತೆ. ಆವಾಗ ಜ್ಞಾನ ಉತ್ಪನ್ನವಾಗುವುದಿಲ್ಲ. ಬ್ರಹ್ಮಜ್ಞಾನವು ನಿತ್ಯವಾಗಿ ಪ್ರಕಾಶವಾಗಿದೆ ಅಷ್ಟೇನೆ. ಅವಿದ್ಯೆ ಹೋದ ಮೇಲೆ ಅದು ಉತ್ಪನ್ನವಾಗುವುದಿಲ್ಲ. ಆದ್ದರಿಂದ ಜ್ಞಾನದ ಅಭಾವವಲ್ಲ ಅವಿದ್ಯೆ, ಅದು ಒಂದು ಭಾವರೂಪ, ಒಂದು ಸಬ್ಸ್ಟೆನ್ಸ್, ಒಂದು ಇಗ್ನೋರೆನ್ಸ್ ಅನ್ನೋದು ಒಂದು ಇದೆ, ಬ್ರಹ್ಮವನ್ನು ಮುಚ್ಕೊಂಡಿದೆ. ಅದು ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಅಲ್ಲ. ನಾಲೆಡ್ಜ್ ಒಂದೇ ಸತ್ಯ, ಬ್ರಹ್ಮ. ಆಬ್ಸೆನ್ಸ್ ಆಫ್ ನಾಲೆಡ್ಜ್ ಅಂದರೆ ನಾಲೆಡ್ಜು ಉತ್ಪನ್ನ ಆಗಬೇಕು ಹೊಸದಾಗಿ, ಅದು ಹೋದರೆ ಉತ್ಪನ್ನವಾಗೋದಿಲ್ಲ. ಬ್ರಹ್ಮ ನಿತ್ಯವಾಗಿ ಪ್ರಕಾಶವಾದ ಪದಾರ್ಥ. ಆದ್ದರಿಂದ ಇದು ಭಾವರೂಪ ಅಂತ ಪ್ರೂವ್ ಮಾಡಬೇಕು. ಇದೊಂದು ಸಬ್ಸ್ಟೆನ್ಸ್, ಇಂಡಿಪೆಂಡೆಂಟ್ ಸಬ್ಸ್ಟೆನ್ಸ್ ಅಂತ ಪ್ರೂವ್ ಮಾಡಬೇಕು ಅವರು. ಅದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾರೆ. ಪ್ರತ್ಯಕ್ಷ ಅನುಮಾನ ಶ್ರುತಿಯಿಂದ ಯಾವುದರಿಂದಲೂ ಮಾಡೋಕ್ಕಾಗೋದಿಲ್ಲ ಅನ್ನೋದು ಸಿದ್ಧಾಂತದಲ್ಲಿ. ಅಸ್ಪೃಷ್ಟಾವದ್ಯತೋಕ್ತೇ ನ ಖಲು ವಿಷಯತಾಂ ಅಭ್ಯುಪೇಯಾದ್ ಅವಿದ್ಯಾ ನ ಕ್ಷೇತ್ರಜ್ಞೋಪಿ ತಾಪತ್ರೇ ಪರಿಪತನಾನ್ ನಾಪಿ ತದ್ಬ್ರಹ್ಮ ಮೌಢ್ಯಾತ್ ಮಿಥ್ಯಾತ್ವಾತ್ ದೋಷಭಾವಃ ನ ಭವತಿ ಯದಿ ಕಿಂ ತನ್ನಿರಾಸಪ್ರಯಾಸೈಃ ಉಚ್ಛೇತ್ತವ್ಯ ಪುಮರ್ಥಾನ್ವಯತೈಃ ಪರಃ ವಿಲಪ್ಯೇತ ದೋಷಃ. ಇಲ್ಲಿ ಹೇಳ್ತಾರೆ, ಇದರಲ್ಲಿ ಶ್ರುತಿಯಿಂದನೂ ಕೂಡ ನೀವು ಹೇಳಕ್ಕಾಗೋದಿಲ್ಲ. ಇಲ್ಲಿ ನಿರವದ್ಯಂ ಅನ್ನುವ ಶ್ರುತಿ. ಇಲ್ಲಿ ಅಸ್ಪೃಷ್ಟ ಅವದ್ಯತೋಕ್ತೇಹೇ. ಅವದ್ಯ ಅಂದರೆ ದೋಷ. ಅದರಿಂದ ಅಸ್ಪೃಷ್ಟನಾದವನು, ದೋಷ ಅಸ್ಪೃಷ್ಟನಾದವನು ಬ್ರಹ್ಮ ಅನ್ನುವುದು ಇಲ್ಲಿ ವಿಷಯ. ಅದನ್ನು ಇಟ್ಟುಕೊಂಡು ಇಲ್ಲಿ ಅದಕ್ಕೆ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿಬಿಟ್ಟು,
ಆದ್ದರಿಂದ ಇಂಥ ಭಾವರೂಪವಾದ ಅವಿದ್ಯೆ ನೀವು ಒಪ್ಕೊಳ್ಳೋದು ಶ್ರುತಿಗೆ ವಿರುದ್ಧವಾಗಿದೆ. ಯಾಕೆ ಅಂತ ಹೇಳಿದ್ರೆ ಅವಿದ್ಯಾದಿ ದೋಷರಹಿತ ಅಂತ ಅರ್ಥ ನಿರವದ್ಯಂ ಶಬ್ದಕ್ಕೆ. ಅಸ್ಪೃಷ್ಟಾದಿ ಅಲ್ಲೇ ಇದು ಮೊದಲೇ ಹೇಳ್ತಾರೆ, ಅಸ್ಪೃಷ್ಟಾದಿ ಅವದ್ಯತೋಕ್ತೇಹೇ. ಅಸ್ಪೃಷ್ಟವಾದಿ ಅವದ್ಯತೋಕ್ತೇಹೇ ಅಂದರೆ ಅವಧ್ಯದಿಂದ ಅಸ್ಪೃಷ್ಟವಾದದ್ದು. ನಿರವಧ್ಯ ಅಂತ ಹೇಳಿದ್ರೇನು? ಯಾವ ದೋಷವೂ ಇಲ್ಲ. ಅವಿದ್ಯೆ ಅನ್ನೋದು ದೋಷ. ಅವಿದ್ಯೆಯೇ ಮೊದಲಾದ ಯಾವ ದೋಷವೂ ಇಲ್ಲದಂತಹದ್ದು ಬ್ರಹ್ಮ ಅಂತ ನಿರವಧ್ಯಂ ಅನ್ನೋ ಶ್ರುತಿಗೆ ಹೇಳಲ್ಪಟ್ಟಿರೋದಕ್ಕೆ ಈ ಶ್ರುತಿಯಿಂದ ಪ್ರತಿಪಾದ್ಯವಾದದ್ದು ಯಾವುದು? ನಿರವಧ್ಯಂ ಶಬ್ದಕ್ಕೆ ಏನು ಪ್ರತಿಪಾದ್ಯವಾದದ್ದು? ಅವಿದ್ಯೆಯೇ ಇದರಿಂದ ತಿಳಿಯುವಂತಹದ್ದು. ಜೀವಾತ್ಮ ತಿಳಿದು ಬರ್ತಾನೆ, ಅವಿದ್ಯೆಯಿಂದ ಕೂಡಿದ ಬ್ರಹ್ಮ ತಿಳಿದು ಬರ್ತಾನೆಯೇ. ನಿರವಧ್ಯಂ ಅನ್ನೋ ಶಬ್ದ ಯಾರನ್ನ ತಿಳಿಸುತ್ತೆ ಶ್ರುತಿಯಲ್ಲಿ ಅಂತ ಹೇಳಿ ಅವಿದ್ಯೆ ವಿಷಯವಾಗೋದಿಲ್ಲ. ಹಾಗೆಂದರೆ ನಕಲು ಅಭ್ಯುಪೇಯಾತ್, ಒಪ್ಪಕ್ಕೆ ಸಾಧ್ಯವೇ ಇಲ್ಲ. ಅವಿದ್ಯಾದಿ ದೋಷರಹಿತ ಎಂದು ಹೇಳುವ ನಿರವಧ್ಯ ಶ್ರುತಿಗೆ ಅವಿದ್ಯೆಯೇ ಪ್ರತಿಪಾದಿತವಾಗಿದೆ ಅಂತ ಹೇಳೋಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಅವಿದ್ಯೆಗೆ ಮತ್ತೊಂದು ಅವಿದ್ಯಾ ಪ್ರಸಂಗವಿಲ್ಲದ ಕಾರಣ ಅದರ ನಿಷೇಧ ಅಸಂಬದ್ಧವಾಗುತ್ತೆ. ದೋಷವಿಲ್ಲದೆ ಇರೋದು ಅವಿದ್ಯೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ ಅವಿದ್ಯೆಯೇ ಒಂದು ದೋಷ. ಆದ್ದರಿಂದ ಅವಿದ್ಯೆಗೆ ಇನ್ನೊಂದು ಅವಿದ್ಯೆ ಇರೋಕ್ಕೆ ಸಾಧ್ಯವಿಲ್ಲ. ಅವಿದ್ಯೆ ಅನಾದಿ ಅಂತ ಹೇಳ್ತಾರೆ. ಆದ್ದರಿಂದ ದೋಷವಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಕ್ಷೇತ್ರಜ್ಞೋಪಿ ತಾಪತ್ರೇ ಪರಿಪತನಾತ್ ನಾ. ಈ ವಿಕಲ್ಪ ಯಾಕೆ ಮಾಡ್ತೀರಾ ಅಂದರೆ ಇರೋ ವಿಷಯಗಳು ಮೂರು, ಇದನ್ನು ಮೂರು ಇಟ್ಟುಕೊಂಡು ಮೂರಲ್ಲಿ ಯಾವ್ದಾದ್ರು ಸಾಧಿಸಬೇಕು. ನಿರವಿದ್ಯಕ್ಕೆ ಯಾವುದು ವಿಷಯ ಅಂತ ಹೇಳಬೇಕು. ಕ್ಷೇತ್ರಜ್ಞನು ಮೂರನೇದೇ ಮುಖ್ಯ ಅಲ್ಲಿ. ಅವಿದ್ಯೆಯಿಂದ ಕೂಡಿದ ಬ್ರಹ್ಮ. ಕ್ಷೇತ್ರಜ್ಞೋಪಿ ತಾಪತ್ರಯ ಪರಿಪತನಾತ್ ನಾ. ಜೀವಾತ್ಮನಿಗೆ ಎಲ್ಲ ತಾಪತ್ರಯಗಳೇ ಇರೋದ್ರಿಂದ ಅವನು ನಿರವಧ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಆಧ್ಯಾತ್ಮಿಕಾರಿ ತಾಪತ್ರಯದಲ್ಲಿರೋದ್ರಿಂದ ನಿರವಧ್ಯ ಅನ್ನೋ ಶ್ರುತಿಗೆ ವಿಷಯ ಆಗಕ್ಕೆ ಸಾಧ್ಯವಿಲ್ಲ ಜೀವಾತ್ಮ. ತದ್ ಬ್ರಹ್ಮ ಅಪಿ ಮೌಢ್ಯಾತ್ ನ. ಅವಿದ್ಯೆಯಿಂದ ಕೂಡಿದಂತಹ ಬ್ರಹ್ಮ ನಿರವಧ್ಯ ಅಂತ ಹೇಳಲ್ಪಟ್ಟಿದೆ. ಅಂದರೆ ಆವಾಗ ಅವಿದ್ಯೆ ಮೋಹಿತವಾಗಿರೋದೇ ಇದರಿಂದ ವಿಷಯವಾಗೋದಿಲ್ಲ, ಮೋಹಿತವಾಗಿ ಇರೋದ್ರಿಂದ. ಯಾಕೆ ಅಂದರೆ ಅವಿದ್ಯೆ ಇರೋ ದೋಷ ಹೇಗೆ ನಿರವಧ್ಯ ಆಗುತ್ತೆ? ನಿರವಧ್ಯ ಅನ್ನೋ ಶ್ರುತಿ ಅರ್ಥರಹಿತವಾಗುತ್ತೆ ನಿಮ್ಮ ವಿಷಯದಲ್ಲಿ, ನಿಮ್ಮ ಸಿದ್ಧಾಂತದಲ್ಲಿ. ಯಾಕೆ ಅಂದರೆ ಬ್ರಹ್ಮಕ್ಕೆ ದೋಷ ಬಂದಿರೋದು ಒಪ್ಕೊಂಡಿರೋದ್ರಿಂದ, ಈ ದೋಷ ಅನಾದಿಯಾಗಿರೋದ್ರಿಂದ, ದೋಷಪೂರಿತವಾದ ಬ್ರಹ್ಮವೇ ಇರೋದು ಯಾವಾಗಲೂ ಅನಾದಿ ಕಾಲದಿಂದ ಇದೆ ಅದು. ಆದ್ದರಿಂದ ನಿರವಧ್ಯ ಅನ್ನುವ ಶಬ್ದಕ್ಕೆ ಯಾವುದು ವಿಷಯ ನಿಮ್ಮ ಸಿದ್ಧಾಂತದಲ್ಲಿ? ಅವಿದ್ಯೆ ಅಂತೂ ಆಗಲ್ಲ, ಜೀವಾತ್ಮ ಆಗಲ್ಲ, ಬ್ರಹ್ಮವೂ ಆಗಲ್ಲ. ಯಾಕೆಂದರೆ ಬ್ರಹ್ಮ ಅವಿದ್ಯೆಯಿಂದ ಮುಚ್ಚಿರೋ ಬ್ರಹ್ಮವೇ ಅಂತ ಹೇಳಿದ್ರೆ ನಿರವಧ್ಯ ಅನ್ನೋ ಶ್ರುತಿಗೆ ಬೇರೆ ಅರ್ಥವೇ, ದೋಷವಿಲ್ಲದೆ ಇರೋದು ಅನ್ನೋ ಪದಾರ್ಥವೇ ಇಲ್ಲ ನಿಮ್ಮ ಸಿದ್ಧಾಂತದಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕೆಂದರೆ ಅವಿದ್ಯೆ ಅನಾದಿಯ ಅಂತ ಇದೆ. ಆಗಿರೋದ್ರಿಂದ ನಿರವಧ್ಯ ಅನ್ನೋ ಶ್ರುತಿಗೆ ಯಾವುದು ವಿಷಯ? ಅದಕ್ಕೆ ಅವ್ರು ಹೇಳ್ತಾರೆ ನೈಷದೋಷ ಮಿಥ್ಯಾತ್ವಾತ್ ಅಂತ ಶಂಕರ ಭಾಷ್ಯದಲ್ಲಿ ಹೇಳ್ತಾರೆ. ಅವಿದ್ಯೆ ಇದ್ದರೆ ಇದ್ಕೊಳ್ಳಿ, ಆದರೆ ಇದು ಮಿಥ್ಯೆ. ಆದ್ದರಿಂದ ಇದು ಪರಮಾರ್ಥವಲ್ಲ. ಇದು ಅವಿದ್ಯೆ ಪರಮಾರ್ಥವಲ್ಲದೆ ಇರೋದ್ರಿಂದ ಬ್ರಹ್ಮನಿಗೇನು ದೋಷವಿಲ್ಲ. ಮಿಥ್ಯಾತ್ವಾತ್ ದೋಷಾಭಾವ ನ ಭವತಿ ಯದಿ. ಅದು ಮಿಥ್ಯೆ ಆದ್ದರಿಂದ ಏನು ದೋಷವಿಲ್ಲ ಅಂದರೆ ಅದನ್ನು ಯಾಕೆ ನಿರಸನ ಮಾಡೋಕ್ಕೆ ಇಷ್ಟು ಕಷ್ಟಪಡ್ತೀರಾ ಅಂತ ಕೇಳ್ತಾರೆ. ತನ್ನ ನಿರಾಸ ಪ್ರಯಾಸೈ ಕಿಂ, ಅದನ್ನು ಯಾಕೆ ನಿರಸನ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀರಾ? ಅವಿದ್ಯೆ ಅಂತಲ್ಲಿ ಹಾಕೋದಕ್ಕೆ ಸುಳ್ಳಾದ್ದರಿಂದ ಬ್ರಹ್ಮಕ್ಕೆ ದೋಷವಿಲ್ಲ ಅಂತ ಹೇಳಿದ್ರೆ ಶಾಸ್ತ್ರ ಯಾಕೆ ಅಧ್ಯಯನ ಮಾಡಬೇಕು? ವೇದಾಂತ ಯಾಕೆ? ಬ್ರಹ್ಮಸೂತ್ರಗಳು ಯಾಕೆ ಅಧ್ಯಯನ ಮಾಡಬೇಕು? ವೇದಾಧ್ಯಯನ ಯಾಕೆ ಮಾಡಬೇಕು? ಇಷ್ಟೆಲ್ಲ ಮಾಡಿ ಕರ್ಮಯೋಗ, ಜ್ಞಾನ, ಭಕ್ತಿಯೋಗ ಮಾಡಿ, ಜ್ಞಾನಯೋಗ ಮಾಡಿ ಬ್ರಹ್ಮನ ತಿಳಿದುಕೊಳ್ಳೋದಕ್ಕೆ ಮಿಥ್ಯೆಯಾದನ್ನು ಹೋಗ್ಸೋಕ್ಕೆ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀರಾ ಅಂತ ಕೇಳಿದ್ರೆ ಅದನ್ನು ಈ ರೀತಿ ಪ್ರಶ್ನೆ ಮಾಡ್ತಾರೆ. ನಿರವಧ್ಯಂ ಈ ವಿಷಯದಲ್ಲಿ ಸಾಮಾನ್ಯವಾಗಿ ಶುರು ಮಾಡಿ ಮುಂದೆ ಎಲ್ಲ ಇನ್ನೂ ವಿಷಯ ಬರುತ್ತೆ. ನಿರವಧ್ಯಂ ಎಂಬ ಶ್ರುತಿಗೆ ಬ್ರಹ್ಮದಲ್ಲಿ ಸತ್ಯವಾದ ದೋಷ ಯಾವುದು ಇಲ್ಲ ಅಂತಲೇ ತಾತ್ಪರ್ಯ ಅಂತ ಹೇಳಿಬಿಟ್ರೆ ನಿರಾಸನೆ ಮಾಡಬೇಕಾಗೇ ಇಲ್ಲ. ಇಷ್ಟೊಂದು ಸಮಯ ಯಾಕೆ ಪಡಬೇಕು? ನಿರವಧ್ಯಕ್ಕೆ ಬ್ರಹ್ಮವೇ, ಶುದ್ಧವಾದ ಬ್ರಹ್ಮವೇ ವಿಷಯ. ಅವಿದ್ಯೆ ಅನ್ನೋದು ಮಿಥ್ಯೆ ಆಗಿರೋದ್ರಿಂದ ಪರಮಾರ್ಥವಲ್ಲ, ಬ್ರಹ್ಮ ಶುದ್ಧವೇ. ಆದ್ದರಿಂದ ನಿರವಧ್ಯವಿಂದ ಶುದ್ಧವಾದ ಬ್ರಹ್ಮವೇ ಹೇಳಲ್ಪಡುತ್ತೆ ಅಂತ ಹೇಳಿದ್ರೆ ಈ ಮಿಥ್ಯೆಯಾದ ಪದಾರ್ಥವನ್ನು ಹೋಗಿಸೋದಕ್ಕೆ ಯಾಕೆ ಇಷ್ಟು ಕಷ್ಟಪಡಿಸ್ಬೇಕು? ಮಿಥ್ಯೆ ಅಂತ ತಿಳಿದಿದೆಯೋ ಇಲ್ವೋ ಅಧ್ಯಯನ ಮಾಡುವಾಗಲೇ ತಿಳಿದು ಬರುತ್ತೆ. ಆದ್ದರಿಂದ ತಿಳಿಯೋದಕ್ಕೆ ನಾವು ಇದೆಲ್ಲ ಮಾಡ್ತೀವಿ ಅಂತ ಹೇಳಿದ್ರೆ ಅವಿದ್ಯೆ ನಿರಸಯವಾದ ದೋಷಕೋಟಿಯಲ್ಲಿ ಸೇರಿದ ಮೇಲೆ ಇಹ ಉಚ್ಛೇತ್ತವ್ಯ
ಅಪುನ ಅಪುಮರ್ಥ ಅನ್ವಯತಃ ಪರಹ ದೋಷ ಕಹ ಅಭಿಲಪ್ಯೇತ. ಅಪುಮರ್ಥ ಅಂದರೆ ಪರಮಾರ್ಥವಾದದ್ದಲ್ಲ ಅಂತ, ಪುರುಷಾರ್ಥವಲ್ಲದ್ದು. ಪುರುಷಾರ್ಥವಲ್ಲದ ಜೊತೆ ಸೇರಿರೋದು. ಉಚ್ಛೇತ್ತವ್ಯವಾದದ್ದು ಪುರುಷಾರ್ಥವಲ್ಲ, ಕಳಿಬೇಕಾದ್ದು ಮಿಥ್ಯೆ ಅಲ್ಲದೆ ಇರೋದ್ರಿಂದ ಅದು ಹೇಯವಾದ್ದರಿಂದ ಅಪುರುಷಾರ್ಥ ರೂಪವಾದ ಅವಿದ್ಯಾ ಸಂಬಂಧಕ್ಕಿಂತಲೂ ಬ್ರಹ್ಮದಲ್ಲಿ ಬೇರೆ ಒಂದು ದೋಷವನ್ನು ಯಾವುದು ಹೇಳಕ್ಕೆ ಸಾಧ್ಯ ನಿಮಗೆ? ಈ ಅವಿದ್ಯಾ ಸಂಬಂಧವೇ ಮಹಾದೋಷವಾಗುವುದರಿಂದ ನಿರವಧ್ಯಂ ಶ್ರುತಿ ಅನಿವಾರ್ಯವೇ ಆಗುತ್ತೆ, ವಿರೋಧ. ಯಾಕೆ ಅಂತ ಹೇಳಿದ್ರೆ ಇದು ಉಚ್ಛೇತ್ತವ್ಯವಾದದ್ದು. ಈ ಅವಿದ್ಯೆಯಿಂದ ದೋಷ, ಅವಿದ್ಯಾಶಬಳಿತಂ ಬ್ರಹ್ಮ ಅಂತಾನೆ ಹೇಳ್ತಾರೆ ಸ್ಪಷ್ಟವಾಗಿ. ಅವಿದ್ಯಾಶಬಳಿತಂ ಬ್ರಹ್ಮ ಅಂತಾನೆ ವಾಕ್ಯವಿದೆ, ಗೀತಾ ಭಾಷ್ಯದಲ್ಲಿಯೂ ಇದೆ. ಅವಿದ್ಯಾಶಬಳಿತಂ ಬ್ರಹ್ಮ ಅಂತ ಹೇಳಿದ್ರೆ ಉಚ್ಛೇತ್ತವ್ಯವಾದು, ಅವಾಗ ದೋಷವಾಯಿತು. ದೇಶವಾದ್ದರಿಂದ ಅಪುರುಷಾರ್ಥವಾಯಿತು. ಆ ಬೇರೆ ಒಂದು ದೋಷ ಯಾವುದು? ಅದಕ್ಕಿಂತ ದೋಷ ಏನು ಹೇಳಲೇಬೇಕಾಗಿಲ್ಲ. ಆದ್ದರಿಂದ ಅವಿದ್ಯಾ ಸಂಬಂಧವೇ ದೊಡ್ಡ ದೋಷ ಆಯಿತು. ನಿರವಧ್ಯಂ ಶ್ರುತಿ ವಿರೋಧ ಬರುತ್ತೆ ಅವಾಗ. ಆದ್ದರಿಂದ ಅವಿದ್ಯೆ ಅನ್ನೋದು ಕೂಡ ತಳ್ಳಿ ಹಾಕಬೇಕಾದ ದೋಷದಲ್ಲಿಯೇ ಸೇರಿಸಿದೆ. ಮಿಥ್ಯೆ ಅಂತ ತಿಳ್ಕೊಂಡ್ರು ಕೂಡ ಅದು ದೋಷ ತಾನೆ. ಮಿಥ್ಯೆ ಆಗಿದ್ರು ಕೂಡ ದೋಷ, ಬ್ರಹ್ಮನಿಗೆ ಆ ದೋಷ ಬಂದುಬಿಟ್ಟಿದೆ. ಆದ್ದರಿಂದ ನಿರವಧ್ಯಕ್ಕೆ ಏನು ಅರ್ಥ ಮಾಡ್ತೀರಾ ನೀವು? ಶ್ರುತಿಗೆ ವಿರೋಧವಾಯಿತು. ಬ್ರಹ್ಮನ ದೋಷವನ್ನು ಹೋಗಿಸೋಕ್ಕೆ ಸಾಧ್ಯವೇ ಇಲ್ಲ. ಅನಾದಿ ಕಾಲದಿಂದಲೂ ಇರೋದರಿಂದ ಇನ್ನು ಮುಂದೆಯೂ ಹೀಗೆ ಇರುತ್ತೆ. ಅನಾದಿ ಕಾಲದಿಂದ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಯಾವತ್ತೂ ಹೀಗೆ ಇರಬೇಕು. ಯಾವಾಗ ಹೋಗುತ್ತೆ? ಆವಾಗ ಯಾಕೆ ಹೋಗಲಿಲ್ಲ ಎಷ್ಟು ದಿನ ಅನ್ನುವ ಪ್ರಶ್ನೆ ಕೇಳಿದ್ರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ. ಮಿಥ್ಯೆ ಆದ್ದರಿಂದ ಅದು ದೋಷವಿಲ್ಲ ಅಂತ. ಎಲ್ಲದಕ್ಕೂ ಮಿಥ್ಯೆ ಅಂದರೆ ಯಾವುದಾದ್ರೂ ಒಂದು ಸತ್ಯವನ್ನು ಒಪ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಾರೆ. ಯಾವುದಾದ್ರೂ ಒಂದು ಬ್ರಹ್ಮ ಬಿಟ್ಟು ಒಂದು ಸತ್ಯವನ್ನು ಒಪ್ಕೊಂಡಿಲ್ಲ, ಅದಕ್ಕೊಂದು ಧರ್ಮವೂ ಇಲ್ಲ, ಯಾವುದೂ ಇಲ್ಲ ಅಂತ ಹೇಳಿದ್ರೆ ಹೇಗೆ ನೀವು ಶ್ರುತಿ ಅರ್ಥ ಹೀಗೆ ಹೇಗೆ ಮಾಡೋಕ್ಕೆ ಸಾಧ್ಯ ಅಂತ ಹೇಳೋದ್ರಿಂದ ಶ್ರುತಿಗಳಿಗೆಲ್ಲ ವಿರೋಧ ಬರುತ್ತೆ ಅಂತ ಹೇಳಿ ಈ ವಿಷಯದಲ್ಲಿ ಮುಂದೆ ಇನ್ನೂ ವಿಚಾರ ಮಾಡ್ತಾರೆ. ಶ್ರುತ್ಯರ್ಥಾಪತ್ತಿ ಮೊದಲಾದ್ದೆಲ್ಲ ಹೇಳಿ ಎಲ್ಲ ಪ್ರಮಾಣಗಳಿಂದಲೂ ಪ್ರತ್ಯಕ್ಷ, ಅನುಮಾನ, ಶ್ರುತ್ಯರ್ಥಾಪತ್ತಿ ಮೊದಲಾದ ಪ್ರಮಾಣಗಳು ಯಾವುದರಿಂದಲೂ ಕೂಡ ಅವಿದ್ಯೆಯನ್ನು ಸಾಧಿಸೋಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ಒಂದೊಂದಾಗಿ ವಿಚಾರ ಮಾಡ್ತಾರೆ. ಇಲ್ಲಿ ಅದನ್ನು ಮುಂದುವರಿಸೋಣ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಕೊಳ್ತೇನೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.